ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಮ್ಯಾಕ್ರಮ್ ವೈರ್ನ ಉಪಯೋಗಿಸ್ಕೊಂಡು ಈ ಡಿಸೈನ್ ಅಲ್ಲಿ ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಾಗಿಲು ತೋರಣ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ಯಾವ ರೀತಿ ಹಾಕೋಬೇಕು ಅಂತ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಮ್ಯಾಕ್ರಮ್ ವರ್ಕ್ ಅಂದ್ರೆ ಇಷ್ಟ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ಬ್ಯೂಟಿಫುಲ್ ಆಗಿ ಬಂದಿದೆ ಫ್ರೆಂಡ್ಸ್ ತೋರಣ ಇದು. ಸೊ ಇದಕ್ಕೆ ನಾನು ಕ್ರೀಮ್ ಕಲರ್ ಮತ್ತೆ ರೆಡ್ ಕಲರ್ ವೈರ್ನ ಉಪಯೋಗಿಸ್ಕೊಂಡು ಹಾಕಿರೋವಂಥದ್ದು. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಇದನ್ನ ನಾವು ಬಾಕ್ಲಿಗೆ ಹಾಕಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಯಾವ್ದಾದ್ರು ಹಬ್ಬ ಆಗಿರ್ಬೋದು ಅಥವಾ ಫಂಕ್ಷನ್ಗಳಾಗಿರ್ಬೋದು, ಆ ಟೈಮಲ್ಲಿ ನಾವು ಈ ರೀತಿ ಬಾಕ್ಲಿಗೆ ತೋರಣ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಹಾಕಿದ್ದು ಅನ್ನೋ ಖುಷಿನೂ ಇರುತ್ತೆ. ಸೊ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಬಾಕ್ಲಿಗೆ ಡೆಕೋರೇಷನ್ ಮಾಡಿರೋ ರೀತಿನೂ ಕಾಣುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗು ಕಾಣುತ್ತೆ. ಸೊ ಈ ತೋರಣ ನನ್ಗೆ ಆರ್ಡರ್ ಕೊಟ್ಟಿದ್ರು, ಆರ್ಡರ್ಗೋಸ್ಕರ ಹಾಕಿರೋಂಥ ತೋರಣ. ಅವರು ನನಗೆ ಫೋಟೋ ಕಳಿಸಿದ್ರು, ಫೋಟೋದಲ್ಲಿ ಇರೋ ರೀತಿನೇ ಹಾಕೊಡ್ಬೇಕು ಅಂತ. ಸೊ ನಾನು ಆ ಫೋಟೋದಲ್ಲಿ ಇರೋ ರೀತಿನೇ ಹಾಕಿದ್ದೀನಿ. ನೋಡಿ, ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಅಷ್ಟೇ, ನೀವು ಕಲರ್ ಕಾಂಬಿನೇಷನ್ ನಿಮಗೆ ಯಾವ ಕಲರ್ ಬೇಕಾದ್ರೂ ಹಾಕೋಬಹುದು. ಕಲರ್ ಕಾಂಬಿನೇಷನ್ ಒಂದು ಲೈಟ್ ಒಂದು ಡಾರ್ಕ್ ಇದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಬೀಟ್ಸ್ ಅಷ್ಟೇ, ಒಂದೇ ಕಲರ್ ಬೀಟ್ಸ್ ಬೇಕಾದ್ರೂ ಹಾಕೋಬಹುದು. ನಾನು ಇಲ್ಲಿ 2 ಕಲರ್ ಬೀಟ್ಸ್ ನ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನ್ ಇದು. ಸೊ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಇದ್ರದ್ದು ಮೆಷರ್ಮೆಂಟ್ ನ ನೋಡೋದಾದ್ರೆ ನೋಡಿ, ನಾನಿಲ್ಲಿ ಟೇಪ್ ಅಲ್ಲಿ ನೋಡ್ತಾ ಇದ್ದೀನಿ. ನೋಡಿ, ನಾವ್ ಇಲ್ಲಿಂದ ತಗೋಬೇಕಾಗತ್ತೆ. ಸೊ ನಾನಿಲ್ಲಿ ರಿಂಗ್ ನ ಬಳಸ್ಕೊಂಡಿಲ್ಲ, ರಿಂಗ್ ಬದಲು ನಾನಿಲ್ಲಿ ಮ್ಯಾಕ್ರಮ್ ವೈರ್ನೇ ಬಳಸ್ಕೊಂಡಿದೀನಿ. ನೀವು ಬೇಕಾದ್ರೆ ರಿಂಗ್ ಕೂಡ ಹಾಕೋಬಹುದು. ಸೊ ಸ್ಟೀಲ್ ರಿಂಗ್ ಸಿಗುತ್ತೆ, ಸ್ಟೀಲ್ ರಿಂಗ್ ಬೇಕಾದ್ರೂ ನೀವು ಹಾಕೋಬಹುದು. ನಾನಿಲ್ಲಿ ವೈರ್ನೇ ಬಳಸ್ಕೊಂಡಿದೀನಿ. ನಮ್ಗೆ ಎಷ್ಟು ಲೆಂತ್ ಅಲ್ಲಿ ಬೇಕೋ ಉದ್ದ ತುಂಡ ಮಾಡ್ಕೋಬಹುದು. ಸೊ ನಾವು ರಿಂಗ್ ಹಾಕೊಂಡ್ಬಿಟ್ರೆ ಉದ್ದ ತುಂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡಿ, ನಾವ್ ಇಲ್ಲಿಂದನೂ ಹಾಕೋಬೇಕಾಗತ್ತೆ ಮೆಷರ್ಮೆಂಟ್ ತಗೋಬೇಕಾದ್ರೆ. ನೋಡಿ 34 ಇಂಚ್ ಅಳತೆಯಲ್ಲಿ ನಾನು ಈ ತೋರಣನ ಹಾಕಿದ್ದೀನಿ. ಸೊ ಇಂಚಸ್ ಅಲ್ಲಿ ನೋಡೋದಾದ್ರೆ 34 ಇಂಚು ಬರುತ್ತೆ. ಸೆಂಟಿಮೀಟರ್ ಅಲ್ಲಿ ನೋಡೋದಾದ್ರೆ 87 ಸೆಂಟಿಮೀಟರ್ ಅಗಲ ಬರುತ್ತೆ. ಸೊ ಇನ್ನ ಇದ್ರದ್ದು ಲೆಂತ್ ನ ನೋಡೋದಾದ್ರೆ ನೋಡಿ, ಇಂಚಸ್ ಅಲ್ಲಿ ನೋಡೋದಾದ್ರೆ 12 ಇಂಚು ಉದ್ದ ಬಂದಿದೆ. ಸೆಂಟಿಮೀಟರ್ ಅಲ್ಲಿ ನೋಡೋದಾದ್ರೆ 30 ಸೆಂಟಿಮೀಟರ್ ಉದ್ದ ಬಂದಿದೆ. ಸೊ ಇದು ಅಷ್ಟೇ. ನೀವು ನೋಡಿ, ನಾನು ಇಲ್ಲೇನು ವೈರ್ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇಷ್ಟಕ್ಕೆ ಬೇಕಾದ್ರೂ ನೀವು ವೈರ್ನ ಕಟ್ ಮಾಡ್ಕೊಳ್ಬಹುದು. ಇಲ್ಲ ಇದನ್ನ ನೀವು ನನಗೆ ಬೀಟ್ಸ್ ಎಲ್ಲ ಬೇಡ ಅನ್ನೋರು ಇದನ್ನ ಮೆಲ್ಟ್ ಮಾಡ್ಬಿಟ್ಟು ಈ ರೀತಿ ಹಿಂಭಾಗಕ್ಕೆ ಜಾಯಿನ್ ಮಾಡ್ಬೇಕಾಗತ್ತೆ. ಜಾಯಿನ್ ಕೂಡ ಮಾಡ್ಕೋಬಹುದು. ಬೀಟ್ಸ್ ಬೇಡ ಅನ್ನೋರು, ಬೀಟ್ಸ್ ಇಷ್ಟಪಡ್ದಲ್ಲೇ ಇರೋರು ಆ ರೀತಿ ಮಾಡ್ಕೋಬಹುದು. ಇಲ್ಲ ಬೀಟ್ಸ್ ಇರ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋಂತ ನೋಡಿ, ಇಷ್ಟು ತುಂಡಕ್ ಬೇಕಾದ್ರೂ ಮಾಡ್ಕೋಬಹುದು, ಇಷ್ಟು ಉದ್ದಕ್ಕೆ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ಇನ್ನೂ ಉದ್ದ ವೈರ್ನ ಬಿಟ್ಬಿಟ್ಟಾದ್ರೂ ನೀವು ಬೀಟ್ಸ್ ನ ಹಾಕೋಬಹುದು. ನಿಮ್ಗೆ ಎಷ್ಟು ಲೆಂತ್ ಅಲ್ಲಿ ಬೇಕು ನೋಡ್ಕೊಂಡು ನೀವು ಆ ಲೆಂತ್ ಪ್ರಕಾರ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಕೆಳಭಾಗದಲ್ಲಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಸೊ ನಾನು ಮೀಡಿಯಂ ಆಗಿ ವೈರ್ನ ಕಟ್ ಮಾಡಿದೀನಿ. ತುಂಬಾ ಲೆಂತ್ ಬಿಟ್ಟಿಲ್ಲ, ತುಂಬಾ ಚಿಕ್ಕದಾಗೂ ಮಾಡ್ಕೊಂಡಿಲ್ಲ, ಮೀಡಿಯಂ ಆಗಿ ಮಾಡ್ಕೊಂಡಿದೀನಿ. ಸೊ ಇಷ್ಟಿರ್ಬೇಕು, ಇಷ್ಟಿದ್ರೆ ಚೆನ್ನಾಗಿ ಕಾಣುತ್ತೆ, ನಾವು ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ಈ ರೀತಿ ಬಂದಿದೆ. ಸೊ ಇವಾಗ ಈ ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನ್ ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟ್ ಅಲ್ಲಿ ಯಾವ ಕಲರ್ ಅಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ನ ನೋಡೋದಾದ್ರೆ ನಾನಿಲ್ಲಿ ರೆಡ್ ಕಲರ್ ಮ್ಯಾಕ್ರಮ್ ವೈರ್ ತಗೊಂಡಿದೀನಿ. ರೆಡ್ ಕಲರ್ ಗೆ ಕಾಂಬಿನೇಷನ್ ಆಗಿ ಕ್ರೀಮ್ ಕಲರ್ ಮ್ಯಾಕ್ರಮ್ ವೈರ್ ತಗೊಂಡಿದೀನಿ. ಈ 2 ಕಲರ್ ಕಾಂಬಿನೇಷನ್ ಅಲ್ಲಿ ನಾನು ಇವತ್ತು ಮ್ಯಾಕ್ರಮ್ ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದೀನಿ. ನಾನಿಲ್ಲಿ ಬೀಟ್ಸ್ ತಗೊಂಡಿದೀನಿ. ನೋಡಿ, ನನಗೆ ಇಲ್ಲಿ ರೆಡ್ ಕಲರ್ ಸಿಕ್ಲಿಲ್ಲ, ಹಾಗಾಗಿ ನಾನು ಪಿಂಕ್ ಕಲರ್ ಬೀಟ್ಸ್ ತಗೊಂಡಿದೀನಿ. ಇದು ಶೈನಿಂಗ್ ಇದೆ, ಶೈನಿ ಬೀಟ್ಸ್ ನ ತಗೊಂಡಿದೀನಿ. ಸೊ ಒಂದು ಕಲರ್ ಪಿಂಕ್ ಕಲರ್ ತಗೊಂಡೆ, ಇನ್ನೊಂದು ಕಲರ್ ಬ್ಲೂ ಕಲರ್ ಅಲ್ಲಿ ತಗೊಂಡಿದೀನಿ. ನೋಡಿ, ಲೈಟ್ ಬ್ಲೂ ಕಲರ್ ಅಲ್ಲಿ ತಗೊಂಡಿದೀನಿ. ಸೊ ಬೀಟ್ಸ್ ನೀವು ಇದೇ ಡಿಸೈನ್ ತಗೋಬೇಕಂತ ಏನಿಲ್ಲ. ನೋಡಿ, ಹೋಲು ಇಷ್ಟು ದೊಡ್ಡದಾಗಿರ್ಬೇಕು. ಇಷ್ಟು ದೊಡ್ಡದಾಗಿ ಹೋಲ್ ಇರುವಂತ ಬೀಟ್ಸ್ ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಮಾರ್ಕೆಟ್ ಅಲ್ಲಿ ಇವಾಗ ತುಂಬಾ ಡಿಸೈನ್ ಬೀಟ್ಸ್ ಗಳು ಅವೈಲಬಲ್ ಇದೆ. ಸೊ ನಿಮಗೆ ಯಾವ ಬೀಟ್ಸ್ ಇಷ್ಟ ಆಗುತ್ತೆ ಆ ಬೀಟ್ಸ್ ನ ನೀವು ತಗೋಬಹುದು. ಬಟ್ ಹೋಲ್ ದೊಡ್ಡದಾಗಿರ್ಬೇಕು, ಮ್ಯಾಕ್ರಮ್ ವೈರ್ ತೂರೋಷ್ಟು ದೊಡ್ಡದಾಗಿರ್ಬೇಕು. ಸೊ ನಾನಿಲ್ಲಿ ಇನ್ನೂ ಒಂದು ಡಿಸೈನ್ ಬೀಟ್ಸ್ ನ ತಗೊಂಡಿದೀನಿ. ನೋಡಿ, ಗದೆ ಶೇಪ್ ಅಲ್ಲಿ ಬೀಟ್ಸ್ ನ ತಗೊಂಡಿದೀನಿ. ಇದನ್ನ ನಾನು 2 ಕಲರ್ ತಗೊಂಡಿದೀನಿ. ಇದು ಬಂದು ಇಂಕ್ ಬ್ಲೂ ಕಲರ್ ನಾನು ಬೀಟ್ಸ್ ನ ತಗೊಂಡಿದೀನಿ. ಸೊ
ಅದರಲ್ಲೇ ನಾನು ರೆಡ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ ಸೇಮ್ ಡಿಸೈನಲ್ಲಿ. ಸೊ 2 ಥರ ಬೀಡ್ಸ್ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಕೆಳಭಾಗದಲ್ಲಿ ಡಿಸೈನ್ ಬರುತ್ತೆ, ಸೊ ಇದು ಮಧ್ಯಭಾಗದಲ್ಲಿ ಬರುತ್ತೆ. ಹಾಗಾಗಿ ನಾನು 2 ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ವೈರ್ನ ಮೆಷರ್ ಮಾಡೋದಕ್ಕೆ ಟೈಲರಿಂಗ್ ಟೇಪ್ ಬೇಕು. ಸೊ ವೈರ್ನ ಮೆಲ್ಟ್ ಮಾಡೋದಕ್ಕೆ ಕ್ಯಾಂಡಲ್ ಅಥವಾ ಲೈಟರ್ ಬೇಕಾಗುತ್ತೆ. ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು. ಸೊ ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟ್ ಅಲ್ಲಿ ಕಟ್ ಮಾಡ್ಕೋಬೇಕು, ಯಾವ ಕಲರ್ ಅಲ್ಲಿ ಎಷ್ಟೆಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ವೈರ್ದು ಮೆಷರ್ಮೆಂಟ್ ನ ನೋಡೋದಾದ್ರೆ ನಾನು ಟೈಲರಿಂಗ್ ಟೇಪ್ ಅಲ್ಲಿ ಒಂದು ಫುಲ್ಲು ಟೇಪ್ ಅಳತೆ ತಗೊಳ್ತಾ ಇದ್ದೀನಿ. ನೋಡಿ, ಒಂದು ಫುಲ್ಲು ಟೇಪ್ ಅಳತೆ ತಗೊಂಡು ಒಂದು 5 ಇಂಚು, ಇಲ್ಲಿಂದ ಒಂದು 5 ಇಂಚು ಇಷ್ಟುದ್ದ ಒಂದು ಫುಲ್ಲು ಟೇಪು 5 ಇಂಚು ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ವೈರ್ಗೂ ಟೇಪೇ ಇಟ್ಕೊಂಡು ಅಳತೆ ಮಾಡ್ಬೇಕಂತೇನಿಲ್ಲ. ಫಸ್ಟ್ ಒಂದು ವೈರ್ನ ನಾವೇನ್ ಕಟ್ ಮಾಡ್ಕೊಳ್ತೀವಲ್ವಾ, ಇದೇ ವೈರ್ ಅಳತೆ ಇಟ್ಕೊಂಡು ನಾವು ಮಿಕ್ಕಿದೆಲ್ಲ ವೈರ್ಗಳನ್ನು ನಾವು ಕಟ್ ಮಾಡ್ಕೊಳ್ಬಹುದು. ನೋಡಿ, ಹೀಗೆ ಈ ರೀತಿ ನಾವು ಇಷ್ಟೊಂದು ವೈರ್ ಅಳತೆ ತಗೊಳ್ತೀವಲ್ವಾ, ಅದೇ ವೈರ್ ಅಳತೆ ಇಟ್ಕೊಂಡು ನಾವು ಮಿಕ್ಕಿದೆಲ್ಲ ವೈರ್ಗಳನ್ನು ಕಟ್ ಮಾಡ್ಕೊಳ್ಬಹುದು. ಇವಾಗ ನಾನು ಏನ್ ಅಳತೆ ತೋರಿಸ್ಕೊಟ್ಟೆಲ್ಲ ಒಂದು ಫುಲ್ಲು ಟೇಪು 5 ಇಂಚ್ ಅಳತೆಯಲ್ಲಿ, ಇದೇ ಅಳತೆಯಲ್ಲಿ ರೆಡ್ ಕಲರು 54 ಪೀಸ್ ವೈರ್ನ ಕಟ್ ಮಾಡ್ಕೊಳ್ಬೇಕು. ಕ್ರೀಮ್ ಕಲರು 36 ಪೀಸ್ ವೈರ್ನ ಕಟ್ ಮಾಡ್ಕೊಳ್ಬೇಕು. ಇವಾಗ ನಾನು ರೆಡ್ ಕಲರ್ ಅಲ್ಲಿ 54 ಪೀಸು, ಕ್ರೀಮ್ ಕಲರ್ ಅಲ್ಲಿ 36 ಪೀಸು ವೈರ್ನ ಕಟ್ ಮಾಡ್ಕೊಳ್ತೀನಿ. ಅಷ್ಟು ವೈರ್ನ ಕಟ್ ಮಾಡ್ಕೊಂಡು ತೋರಿಸ್ತೀನಿ. ನೆಕ್ಸ್ಟ್ ಯಾವ ರೀತಿ ಹಾಕೋಬೇಕನ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ನಾನು ಎಲ್ಲ ವೈರ್ನು ಕಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನು ಎಲ್ಲ ವೈರ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ರೆಡ್ ಕಲರ್ ಅಲ್ಲಿ 54 ಪೀಸ್ ವೈರ್ನ ಕಟ್ ಮಾಡಿದ್ದೀನಿ. ಕ್ರೀಮ್ ಕಲರ್ ಅಲ್ಲಿ 36 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನಾವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, 2 ಫುಲ್ಲು ಟೇಪ್ ಅಷ್ಟು ಒಂದು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ರೆಡ್ ಅಲ್ಲಾದ್ರೂ ಕಟ್ ಮಾಡ್ಕೋಬಹುದು, ಇಲ್ಲ ಕ್ರೀಮ್ ಅಲ್ಲಾದ್ರೂ ಕಟ್ ಮಾಡ್ಕೋಬಹುದು. ನೋಡಿ, ಹೀಗೆ 2 ತುದಿನ ಸಮವಾಗಿ ಇಟ್ಕೊಂಡು ಇಲ್ಲಿ ಒಂದು ನಾಟ್ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾಟ್ ಹಾಕೊಂಡು ಇವಾಗ ಈ ಕಡೆ ಸೈಡು ಸಮ ಬರೋ ರೀತಿ ನಾವು ಇಟ್ಕೋಬೇಕು. ನೋಡಿ, ಈ ಕಡೆ ಸೈಡಲ್ಲಿ ಹೀಗೆ ಸಮ ಬರೋ ರೀತಿ ಇಟ್ಕೊಂಡು ಇಲ್ಲಿ ಒಂದು ನಾಟ್ ಹಾಕೊಳ್ಳೋಣ. ಸೊ ನಾನು ಇಲ್ಲಿ ಯಾವುದೇ ರೀತಿ ರಿಂಗ್ ಬಳಸ್ತಾ ಇಲ್ಲ. ಸೊ ಇಲ್ಲೇನ್ ನಾನು ಕೊಕ್ಕಿ ತರ ಹಾಕಿದ್ದೀನಲ್ಲ, ಈ ನಾಟ್ ಹಾಕೊಂಡಿದ್ದೀನಲ್ವಾ, ಇದನ್ನ ನಾನು ಮಳೆಗೆ ಸಿಕ್ಸೋದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಯಾವುದೇ ರೀತಿ ರಿಂಗ್ ನ ಬಳಸ್ತಾ ಇಲ್ಲ. ಇವಾಗ ನೋಡಿ, ಇದನ್ನ ಹೀಗೆ ಇಟ್ಕೋಬೇಕು. ಇದಕ್ಕೆ ನಾವು ನಾವೇನ್ ಕಟ್ ಮಾಡ್ಕೊಂಡಿದೀವಲ್ವಾ, 36 ಮತ್ತೆ 54 ಪೀಸ್ ವೈರು, ಈ ವೈರ್ಗೆ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಇಲ್ಲಿ 1 ಪೀಸ್ ವೈರ್ನ ತಗೊಂಡು 2 ತುದಿ ಸಮವಾಗಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, 2 ತುದಿನೂ ಸಮವಾಗಿ ಇಟ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಇದು ನೋಡಿ, ಕೆಳಭಾಗದಿಂದ ಈ ವೈರ್ ತಗೊಂಡಿದೀವಲ್ಲ, ಈ ವೈರ್ ಕೆಳಭಾಗದಿಂದ ತಗೊಂಡು ನೋಡಿ, ಈ ವೈರ್ ಮಧ್ಯದಲ್ಲಿ ಈ 2 ವೈರ್ನು ಸೇರಿಸಿ ಎಳ್ಕೊಂಡು ಇದನ್ನ ಟೈಟ್ ಮಾಡ್ಕೊಳ್ಬೇಕು. ಇವಾಗ ಈ ವೈರ್ ಸಮ್ಮಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಡಿಫ್ರೆನ್ಸ್ ಅಲ್ಲಿ ಬಂದಿದೆ, ಇಷ್ಟೊಂದು ಡಿಫ್ರೆನ್ಸ್ ಅಲ್ಲಿ ಬರಬಾರ್ದು. ಸೊ ಫಿನಿಶಿಂಗ್ ಮಾಡ್ಬೇಕಾದ್ರೆ ವೈರ್ ಸಾಲ್ದ ಬರುತ್ತೆ, ಒಂದ್ ಸೈಡು ವೈರ್ ಸಾಲ್ದ ಬರುತ್ತೆ, ಇನ್ನೊಂದ್ ಸೈಡು ವೈರ್ ಉದ್ದ ಬರುತ್ತೆ. ಹಾಗಾಗಿ ವೈರು ಸಮ್ಮಾಗಿ ಇಟ್ಕೊಳ್ಬೇಕು. ನೋಡಿ, ಹೀಗೆ ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ವೈರ್ ಸಮ್ಮಾಗಿ ಬಂದಿದೆ. ಸೊ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ. 1 ಪೀಸ್ ವೈರ್ನ ತಗೊಂಡು 2 ತುದಿನೂ ಸಮವಾಗಿ ಇಟ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ನೋಡಿ, ಈ ವೈರ್ ಕೆಳಭಾಗದಿಂದ ಹೀಗೆ ತಗೊಂಡು ಈ ವೈರ್ ಇದೆಯಲ್ಲ, ಈ ವೈರ್ ಒಳಭಾಗದಿಂದ ಈ 2 ವೈರ್ನು ಎಳ್ಕೊಂಡು ಇದನ್ನ ನಾವು ಟೈಟ್ ಮಾಡ್ಕೊಳ್ಬೇಕು. ಇವಾಗ ಈ 2 ವೈರು ಸಮವಾಗಿ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಡಿಫ್ರೆನ್ಸ್ ಅಲ್ಲಿ ಬಂದಿದೆ. ಇಷ್ಟು ಡಿಫ್ರೆನ್ಸ್ ಅಲ್ಲಿ ಬಂದ್ರೆ ಪರವಾಗಿಲ್ಲ, ತುಂಬಾ ಡಿಫ್ರೆನ್ಸ್ ಅಲ್ಲಿ ಬರಬಾರ್ದು. ಸೊ ಹೀಗೆ ಸಮ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ, ಇವಾಗ ಸಮವಾಗಿ ಬಂದಿದೆ. ಸೊ ಇವಾಗ ನಾನು ಇದನ್ನ ಯಾವ ರೀತಿ ಜಾಯಿನ್ ಮಾಡೋದು ತೋರಿಸಿದ್ನಲ್ಲ, ಇದೇ ರೀತಿ 18 ಪೀಸ್ ವೈರು ರೆಡ್ ಕಲರ್ ಜಾಯಿನ್ ಮಾಡಬೇಕು. ಅದಾದ್ಮೇಲೆ 18 ಪೀಸ್ ವೈರು ಕ್ರೀಮ್ ಕಲರ್ ಜಾಯಿನ್ ಮಾಡಬೇಕು. ಅದಾದ್ಮೇಲೆ 18 ಪೀಸ್ ವೈರು ರೆಡ್, 18 ಪೀಸ್ ವೈರು ಕ್ರೀಮು, ಮತ್ತೆ ಲಾಸ್ಟ್ ಅಲ್ಲಿ 18 ಪೀಸ್ ವೈರು ರೆಡ್ ಕಲರ್ ಬರುತ್ತೆ. ಇದೇ ರೀತಿ ಬರುತ್ತೆ. ಇವಾಗ ನಾನು ಇದೇ ರೀತಿ ಎಲ್ಲಾ ವೈರ್ಗಳನ್ನು ಜಾಯಿನ್ ಮಾಡ್ಕೊಳ್ತೀನಿ.
ಸೊ ನೋಡಿ ಈ ರೀತಿ ನೀವು ಎಲ್ಲಾ ವೈರ್ನು ಜಾಯಿನ್ ಮಾಡ್ಕೊಂಡಾಗ ವೈರ್ಗಳು ಲೂಸ್ ಆಗ್ಬಿಡತ್ತೆ. ಅದಕ್ಕೆ ನೋಡಿ ಈ 2 ವೈರ್ ಜಾಯಿನ್ ಮಾಡ್ಕೊಂಡ್ಮೇಲೆ ಈ 4 ವೈರ್ನ ತಗೊಂಡು ನಾವಿಲ್ಲಿ ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ ನಾರ್ಮಲ್ ಆಗಿ ಒಂದು ನಾಟ್ನ ಹಾಕೊಳ್ಬೇಕು. ನೋಡಿ ಈ ರೀತಿ ನಾವು ನಾಟ್ ಹಾಕೋಬೇಕು. ಇವಾಗ 2 ಪೀಸ್ ವೈರ್ನ ಜಾಯಿನ್ ಮಾಡಿ ತೋರಿಸ್ತೀನಿ. ನೋಡಿ ಒಂದು ವೈರ್ನ ತಗೊಂಡು 2 ತುದಿನೂ ಸಮವಾಗಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ವೈರ್ ಇದೆಯಲ್ಲ, ಈ ವೈರ್ ಕೆಳಭಾಗದಿಂದ ಹೀಗೆ ತಗೊಂಡು ಇದ್ರ ಮಧ್ಯಭಾಗದಿಂದ ಈ 2 ವೈರ್ನು ಎಳ್ಕೋಬೇಕು. ಎಳ್ಕೊಂಡು ನೋಡಿ ಹೀಗೆ 2 ತುದಿ ಸಮವಾಗಿ ಇಟ್ಕೊಂಡು ನೀವು ಈ ರೀತಿ ಟೈಟ್ ಮಾಡ್ಕೊಂಡ್ರೆ ಅದು ಒಂದೇ ಸತಿ ಸರಿಯಾಗಿ ಕೂತ್ಕೊಳ್ಳುತ್ತೆ. ಮತ್ತೆ ಮತ್ತೆ ನಾವು ಲೂಸು ಟೈಟು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ಇವಾಗ ಸರಿಯಾಗಿ ಬಂದಿದೆ. ನೋಡಿ ಇವಾಗ ಇನ್ನೊಂದು ವೈರ್ನ ನಾನು ಇಲ್ಲಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಪ್ರತಿಯೊಂದು ವೈರನ್ನು ನೀವು ಇದೇ ರೀತಿನೇ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡ್ಕೊಂಡು ವೈರ್ ಕರೆಕ್ಟ್ ಆಗಿ ಸಮ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಈ 2 ವೈರ್ ಹಾಕೊಂಡಿದೀವಲ್ವಾ, 4 ವೈರ್ ಬಂದಿದೆ. ಸೊ ನಾವು 2 ವೈರ್ ಜಾಯಿನ್ ಮಾಡಿದ್ರೆ ನಮಗೆ 4 ವೈರ್ ಬರುತ್ತೆ. ಈ 4 ವೈರ್ ಅಲ್ಲಿ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ತಗೊಂಡು ಮಧ್ಯದಲ್ಲಿರೋ 2 ವೈರ್ ಮೇಲ್ಭಾಗಕ್ಕೆ ನೋಡಿ ಹೀಗೆ ಇಟ್ಕೋಬೇಕು. ಹೀಗಿಟ್ಕೊಂಡು ಬಲಭಾಗದಲ್ಲಿರೋ ಮೊದಲನೇ ವೈರ್ನ ತಗೊಂಡು ನೋಡಿ ಈ ಮೇಲ್ಭಾಗದಿಂದ ಬಂದಿದೆಯಲ್ಲ, ಈ ವೈರ್ ಮೇಲ್ಭಾಗದಿಂದ ಈ 2 ವೈರ್ ಕೆಳಭಾಗದಿಂದ ಇದ್ರ ಒಳಭಾಗದಿಂದ ನಾವು ಈ ವೈರ್ನ ಎಳ್ಕೋಬೇಕು. ನೋಡಿ ಅವಾಗ ನಮ್ಗೆ ಒಂದು ಸೈಡ್ ನಾಟ್ ಆಯ್ತು. ಇವಾಗ ಮೊದಲನೇ ಸತಿ ನಾವು ಎಡಭಾಗದಿಂದ ವೈರ್ ತಗೊಂಡಿದ್ವಿ ಅಲ್ವಾ, ಇವಾಗ ಬಲಭಾಗದಲ್ಲಿರೋ ವೈರ್ನ ನೋಡಿ ಈ 2 ವೈರ್ ಮೇಲ್ಭಾಗಕ್ಕೆ ಇಟ್ಕೊಂಡು ಎಡಭಾಗದಲ್ಲಿರೋ ವೈರ್ನ ಈ ವೈರ್ ಮೇಲ್ಭಾಗದಿಂದ ಈ 2 ವೈರ್ ಕೆಳಭಾಗದಿಂದ ಇದ್ರ ಒಳಭಾಗದಿಂದ ಎಳ್ಕೋಬೇಕು. ಎಳ್ಕೊಂಡು ಇದನ್ನ ನಾವು ಟೈಟ್ ಮಾಡ್ಕೊಳ್ಬೇಕು. ನೋಡಿ ಅವಾಗ ನಮ್ಗೆ ಈ ರೀತಿ ನಾಟ್ ಬರುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಒಂದು ಲೈನು ನಾಟ್ ಆಗುತ್ತೆ. ಒಂದು ಲೈನು ನಾಟ್ ಆದ್ಮೇಲೆ ಪೂರ್ತಿ ಎಲ್ಲಾ ವೈರು ಜಾಯಿನ್ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಲೈನ್ ಫುಲ್ಲು ನಾಟ್ ಇದೇ ರೀತಿ ನಾಟ್ ಹಾಕೋಬೇಕು. ನಾಟ್ ಹಾಕೊಂಡು ನೆಕ್ಸ್ಟ್ 2ನೇ ಲೈನಿಗೆ ನೋಡಿ ಫಸ್ಟ್ ಎಡಭಾಗದಲ್ಲಿರೋ 2 ವೈರ್ನ ಬಿಟ್ರೆ ನಮಗೆ ಈ ಕಡೆ ನಾಟಲ್ಲಿ 2 ವೈರು, ಈ ಕಡೆ ನಾಟಲ್ಲಿ 2 ವೈರ್ ಸಿಗುತ್ತೆ. ಈ 2 ವೈರ್ನ ತಗೊಂಡು ನಾರ್ಮಲ್ ಆಗಿ ನಾವು ನಾಟ್ನ ಹಾಕೊಳ್ಬೇಕು. ನೋಡಿ ಹೀಗೆ ಈ ರೀತಿ ನಾವು ನಾಟ್ ಹಾಕೊಳ್ಬೇಕು. ಈ 2 ಲೈನು ಹಾಕೋಬೇಕು. ಇವಾಗ ನಾನು ಎಲ್ಲಾ ವೈರ್ಗಳನ್ನು ಜಾಯಿನ್ ಮಾಡ್ಕೊಂಡು ಈ ರೀತಿ 2 ಲೈನು ನಾಟ್ ನ ಫಿನಿಶ್ ಮಾಡ್ಕೊಂಡು ತೋರಿಸ್ತೀನಿ ನೆಕ್ಸ್ಟ್ ಯಾವ ರೀತಿ ಹಾಕೊಳ್ಬೇಕು ಅಂತ. ಇವಾಗ ನಾನು ಎಲ್ಲಾ ವೈರು ಜಾಯಿನ್ ಮಾಡ್ಕೊಂಡು 2 ಲೈನು ನಾಟ್ ನ ಹಾಕೊಳ್ತೀನಿ, ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಇದೆಲ್ಲಾ ವೈರನ್ನು ಜಾಯಿನ್ ಮಾಡ್ಕೊಂಡಿದೀನಿ. ನೀವು ಇಲ್ಲಿ ನೋಡ್ಬೋದು ನೋಡಿ 1 2 3 4 5 6 7 8 9 10 11 12 13 14 15 16 17 18 ಪೀಸ್ ವೈರು ರೆಡ್ ಕಲರ್ ವೈರ್ನ ಜಾಯಿನ್ ಮಾಡಿದೀನಿ. ಅದಾದ್ಮೇಲೆ ಮತ್ತೆ 18 ಪೀಸ್ ವೈರು ಕ್ರೀಮ್ ಕಲರ್ ವೈರ್ನ ಜಾಯಿನ್ ಮಾಡಿದೀನಿ. 18 ಪೀಸ್ ವೈರು ರೆಡ್, 18 ಪೀಸ್ ವೈರು ಕ್ರೀಮು, 18 ಪೀಸ್ ವೈರು ರೆಡ್ ಕಲರ್ ಅಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿದೀನಿ. ನೋಡಿ ಎಲ್ಲಾ ಪೀಸ್ ವೈರನ್ನು ನಾನು ಜಾಯಿನ್ ಮಾಡ್ಕೊಂಡಿದೀನಿ. ನಾವೇನ್ ಕಟ್ ಮಾಡ್ಕೊಂಡಿದ್ವಲ್ವಾ ರೆಡ್ ಕಲರ್ ಅಲ್ಲಿ 54 ಪೀಸು, ಕ್ರೀಮ್ ಕಲರ್ ಅಲ್ಲಿ 36 ಪೀಸು, ಅಷ್ಟು ಪೀಸ್ ವೈರನ್ನು ನಾನು ಜಾಯಿನ್ ಮಾಡ್ಕೊಂಡಿದೀನಿ. ನೋಡಿ ಜಾಯಿನ್ ಮಾಡ್ಕೊಂಡು 2 ಲೈನ್ ನಾಟ್ ಹಾಕೊಂಡಿದೀನಿ. ನೀವು ಇಲ್ಲಿ ನೋಡ್ಬೋದು ನೋಡಿ 2 ಕಲರ್ ವೈರ್ ಜಾಯಿಂಟ್ ಆಗ್ಬೇಕಾದ್ರೆ ಈ ಕ್ರೀಮ್ ಕಲರ್ ಈ ರೀತಿ ಮೇಲ್ ಬಂದಿದೆ ನೋಡಿ, ಈ ಕ್ರೀಮ್ ಕಲರ್ ಅಲ್ಲಿ ಬಂದಿದೆ. ಸೊ ಈ ಕಡೆ ಸೈಡ್ ಅಲ್ಲೂ ಅಷ್ಟೇ ಕ್ರೀಮ್ ಕಲರ್ ವೈರು ಮೇಲ್ಭಾಗದಲ್ಲಿ ಬರೋ ರೀತಿ ಹಾಕೊಂಡಿದೀನಿ. ಸೊ ಈ ಕಡೆ ಸೈಡ್ ಅಲ್ಲಿ ನಾನು ಯಾವ ರೀತಿ ಹಾಕೊಂಡಿದೀನಿ ಈ ಕಡೆ ಸೈಡು ಅದೇ ರೀತಿ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ವೈರ್ನು ಅದೇ ರೀತಿ ಹಾಕೊಂಡಿದೀನಿ. ಸೊ ಇದು ನಾವು ನಾರ್ಮಲ್ ಆಗಿ ಹಾಕೋ ನಾಟ್ ಈ ರೀತಿ ಬರುತ್ತೆ. ಸೊ ಈ ನಾಟ್ ಬಂದು ನಾವು ಉಲ್ಟಾ ಹಾಕೋಬೇಕು. ಉಲ್ಟಾ ನಾಟ್ ಅಂದ್ರೆ ಫಸ್ಟ್ ಎಡಭಾಗದಿಂದ ತಗೊಳ್ತೀವಲ್ವಾ ನಾಟ್ ಹಾಕೋದಕ್ಕೆ, ಇದಕ್ಕೆ ಮಾತ್ರ ಬಲಭಾಗದಲ್ಲಿ ತಗೋಬೇಕು, ಅವಾಗ ನಮ್ಗೆ ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಲೈನ್ ಅಲ್ಲಿ ಹಾಕ್ಬೇಕಾದ್ರೆ ನಾನು ತೋರಿಸ್ತೀನಿ ಇದನ್ನ ಯಾವ ರೀತಿ ಹಾಕೋಬೇಕಂತ. ಸೊ ನೀವು ನಾರ್ಮಲ್ ಆಗಿ ನನ್ಗೆ ಈ ತರ ಬೇಡ ಪರವಾಗಿಲ್ಲ ರೆಡ್ ಅಲ್ಲೇ ಬರ್ಲಿ ಅಂತಂದ್ರೆ ನೀವು ನಾರ್ಮಲ್ ಆಗಿ ಇದೇ ರೀತಿ ನಾಟ್ ಹಾಕೋಬಹುದು. ಅವಾಗ ನಿಮ್ಗೆ ಇಲ್ಲಿ ಕ್ರೀಮ್ ಕಲರ್ ಬರಲ್ಲ, ರೆಡ್ ಕಲರ್ ಅಲ್ಲಿ ಈ ರೀತಿ ಬರುತ್ತೆ, ಈ ರೀತಿ ರೆಡ್ ಕಲರ್ ಅಲ್ಲಿ ಬರುತ್ತೆ.
ಅಷ್ಟೇ ಡಿಫ್ರೆನ್ಸ್. ನಾನು ಸೇಮ್ ಒಂದೇ ತರ ಬರ್ಲಿ ಅಂತ ಈ ರೀತಿ ತಗೊಂಡಿದ್ದೀನಿ. ಸೊ ನೋಡಿ, ಇವಾಗ ನಾವು ಈ ಬೀಡ್ಸ್ ತಗೊಂಡಿದೀವಲ್ವಾ, ಈ ಬೀಡ್ಸ್ ನ ಹಾಕೋಬೇಕಾಗತ್ತೆ. ನೋಡಿ, ಫಸ್ಟ್ ನಾನಿಲ್ಲಿ ಎಡಭಾಗದಲ್ಲಿರೋ 4 ಪೀಸ್ ವೈರ್ನ ತಗೊಳ್ತೀನಿ. ಅದರಲ್ಲಿ ಮಧ್ಯದಲ್ಲಿ 2 ಪೀಸ್ ವೈರ್ ಇದೆಯಲ್ಲ, ಈ 2 ಪೀಸ್ ವೈರ್ನ ತಗೊಂಡು ಬ್ಲೂ ಕಲರ್ದು ಒಂದು ಬೀಡ್ಸ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಬ್ಲೂ ಕಲರ್ದು ಒಂದು ಮಣಿ ಹಾಕೊಳ್ತೀನಿ. ಹಾಕೊಂಡು ಈ 4 ಪೀಸ್ ವೈರ್ನ ತಗೊಂಡು ನಾರ್ಮಲ್ ಆಗಿ ಇದೇ ರೀತಿ ನಾನು ಇಲ್ಲಿ ಮೇಲ್ಭಾಗದಲ್ಲಿ ತೋರಿಸ್ಕೊಟ್ನಲ್ಲ, ಇದೇ ರೀತಿ ನಾನು ನಾಟ್ ಹಾಕೊಳ್ತೀನಿ. ನೋಡಿ ಹೀಗೆ. ನೋಡಿ, ಇದಾದ್ಮೇಲೆ ಇದ್ರ ಪಕ್ಕದಲ್ಲಿರೋ 4 ಪೀಸ್ ವೈರ್ನ ತಗೋಬೇಕು. ಅದರಲ್ಲಿ ಸೆಂಟ್ರಲ್ ಇರೋ 2 ಪೀಸ್ ವೈರ್ನ ತಗೊಂಡು ನಾವು ಮಣಿನ ಹಾಕೋಬೇಕು. ನೋಡಿ, ಮಣಿ ಪೊಣ್ಸ್ಕೊಂಡು ಈ 4 ಪೀಸ್ ವೈರ್ನ ತಗೊಂಡು ನಾವಿಲ್ಲಿ ನಾಟ್ ಹಾಕೊಳ್ಬೇಕು. ನೋಡಿ, ಈ ರೀತಿ ನಾವು ನಾಟ್ ಹಾಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಎಲ್ಲಾ ವೈರ್ಗೂ ನಾವು ಇದೇ ರೀತಿನೇ ಹಾಕೋಬೇಕು. 4 ಪೀಸ್ ವೈರ್ನ ತಗೋಬೇಕು. ಮಧ್ಯದಲ್ಲಿರೋ 2 ಪೀಸ್ ವೈರ್ನ ತಗೊಂಡು ಒಂದು ಮಣಿ ಪೊಣ್ಸ್ಕೋಬೇಕು. ಮತ್ತೆ 4 ಪೀಸ್ ವೈರ್ನ ತಗೊಂಡು ನಾಟ್ ಹಾಕೋಬೇಕು. ನಾವೇನ್ 4 ಪೀಸ್ ವೈರ್ ತಗೊಂಡಿರ್ತೀವಲ್ವಾ, ಅದ್ರಲ್ಲಿ ಸೆಂಟ್ರಲ್ 2 ಪೀಸ್ ವೈರಿಗೆ ನಾವು ಮಣಿ ಪೊಣ್ಸ್ಕೋಬೇಕು. ಅದೇ 4 ಪೀಸ್ ವೈರ್ನ ತಗೊಂಡು ಮಣಿ ಪೊಣ್ಸ್ಕೊಂಡಿರ್ತೀವಲ್ಲ, ಅಕ್ಕಪಕ್ಕದಲ್ಲಿರೋ ವೈರ್ಗಳು ತಗೊಂಡು 4 ಪೀಸ್ ಆಗುತ್ತೆ ನಾಟ್ ಹಾಕೋಬೇಕು. ಸೊ ಇವಾಗ ಇದೇ ರೀತಿ ನಾವು ಮಣಿ ಪೊಣ್ಸ್ಕೋಬೇಕು. ಸೊ ಇಲ್ಲಿ 2 ಕಲರ್ ಮಣಿನ ನಾವು ತಗೊಂಡಿದೀವಿ. ರೆಡ್ ಕಲರಿಗೆ ನಾನು ಬ್ಲೂ ಕಲರ್ ಮಣಿ ಹಾಕ್ತೀನಿ, ಕ್ರೀಮ್ ಕಲರಿಗೆ ನಾನು ಪಿಂಕ್ ಕಲರ್ ಮಣಿನ ಹಾಕೊಳ್ತೀನಿ. ಸೊ ಇವಾಗ ಇದೇ ರೀತಿ ಈ ಲೈನ್ ಪೂರ್ತಿಯಾಗಿ ನಾವು ಮಣಿ ಹಾಕೋಬೇಕು. ಈ ಲೈನ್ ಪೂರ್ತಿಯಾಗಿ ಮಣಿ ಹಾಕೊಂಡ್ಮೇಲೆ ನೆಕ್ಸ್ಟ್ ಲೈನ್ ಹಾಕೋಬೇಕು. ನೆಕ್ಸ್ಟ್ ಲೈನು, ಅದ್ರ ನೆಕ್ಸ್ಟ್ ಲೈನ್, ಇನ್ನೂ 2 ಲೈನು ನಾವು ಇದೇ ರೀತಿ ನಾಟ್ ಹಾಕೋಬೇಕಾಗುತ್ತೆ. ಆಮೇಲೆ ನಮಗೆ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಲೈನ್ ಹಾಕೋಬೇಕಾದ್ರೆ ಫಸ್ಟ್ 2 ವೈರ್ನ ಬಿಟ್ಬಿಡಿ. ಮಿಕ್ಕಿದ 4 ವೈರ್ ಇದೆಯಲ್ಲ, ಈ ನಾಟಲ್ಲಿ ಬಂದಿರೋ 2 ವೈರ್, ಈ ನಾಟಲ್ಲಿ ಬಂದಿರೋ 2 ವೈರ್ನ ತಗೊಂಡು ನಾವು ನಾರ್ಮಲ್ ಆಗಿ ನಾಟ್ ಹಾಕೊಳ್ಬೇಕು. ನೋಡಿ, ಹೀಗೆ ನಾಟ್ ಹಾಕೊಳ್ಬೇಕು. ಅದ್ರ ಪಕ್ಕದಲ್ಲಿರೋ 4 ವೈರ್ನ ತಗೊಂಡು ನಾಟ್ ಹಾಕೋಬೇಕು. ನೋಡಿ, ಹೀಗೆ. ಇದಾದ್ಮೇಲೆ ಇನ್ನೊಂದು ಲೈನ್ ನಾವು ಹಾಕೋಬೇಕಾಗತ್ತೆ. ಸೊ ನೋಡಿ, ಇವಾಗ ನೆಕ್ಸ್ಟ್ ಲೈನ್, ಈ ಲೈನ್ ಆದ್ಮೇಲೆ ನೆಕ್ಸ್ಟ್ ಲೈನು, ಈ 2 ಪೀಸ್ ವೈರ್ನ ಬಿಟ್ಟಿರ್ತೀವಲ್ಲ, ಆ 2 ಪೀಸ್ ವೈರ್ನ ಸೇರಿಸ್ಕೊಂಡು ಈ ನಾಟಲ್ಲಿ ಬಂದಿರೋ 2 ಪೀಸ್ ವೈರ್ನ ತಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ, ಹೀಗೆ. ಈಗ ಅದ್ರ ಪಕ್ಕದಲ್ಲಿರೋ 4 ವೈರ್ನ ತಗೊಂಡು, ಅಂದ್ರೆ ಈ ನಾಟಲ್ಲಿ 2 ವೈರ್ ಬರುತ್ತೆ, ಈ ನಾಟಲ್ಲಿ 2 ವೈರ್ ಬರುತ್ತೆ, ತಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ, ಈ ರೀತಿ ನಾವು ನಾಟ್ ಹಾಕೋಬೇಕು. ಮಣಿ ಹಾಕಿ 1 ಲೈನ್ ನಾಟ್ ಆದ್ಮೇಲೆ 2 ಲೈನ್ ಈ ರೀತಿ ನಾವು ನಾಟ್ ಹಾಕೋಬೇಕಾಗುತ್ತೆ. ಸೊ ಮಣಿ ಹಾಕಿದ್ಮೇಲೆ 1 2 3 ಲೈನ್ ನಾವು ನಾಟ್ ಹಾಕೋಬೇಕಾಗತ್ತೆ. ಸೊ ಇಲ್ಲಿವರೆಗೂ ಈ 3 ಲೈನ್ ನಾನು ನಾಟ್ ಹಾಕೊಂಡು ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗ ನಾನು ಈ 3 ಲೈನ್ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನು ಇದನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ನೋಡಿ, ಮಣಿ ಹಾಕೊಂಡಿದೀನಿ. ಮಣಿ ಹಾಕೊಂಡ್ಮೇಲೆ 3 ಲೈನು ನಾಟ್ ಹಾಕೋಬೇಕಂತ ಹೇಳಿದ್ದೆ, ನಾನು 3 ಲೈನ್ ನಾಟ್ ಹಾಕೊಂಡಿದೀನಿ. ನೋಡಿ, ನಾನು ಎಷ್ಟು ಪೀಸ್ ವೈರ್ನ ಜಾಯಿನ್ ಮಾಡಿದ್ದೆ ಅಷ್ಟು ಪೀಸ್ ವೈರನ್ನು ಹಾಕೊಂಡಿದೀನಿ, ಹಾಕಿ ರೆಡಿ ಮಾಡ್ಕೊಂಡಿದೀನಿ. ಸೊ ಇಲ್ಲಿ ವೈರ್ನ ಬಿಟ್ಟಿದ್ದೀನಿ. ನೋಡಿ, ನಾನು ಇಲ್ಲಿ ನಾಟ್ ತೋರ್ಸೋದಕ್ಕೋಸ್ಕರ ನಾನು ವೈರ್ನ ಬಿಟ್ಟಿದ್ದೀನಿ. ಸೊ ಇಲ್ಲಿ ಬಂದಿರೋ ತರ ನಾಟ್ ಈ ಕಡೆ ಬರಬೇಕು. ನೋಡಿ, ಇಲ್ಲಿ ನಾನು ಹಾಕೊಂಡಿದ್ದೀನಲ್ವಾ ಉಲ್ಟಾ ನಾಟು, ಈ ರೀತಿ ನಾಟ್ನ ಹೇಗೆ ಹಾಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ನಿಮಗೆ ಬೇಕು ಅಂದ್ರೆ ಈ ರೀತಿ ಹಾಕೋಬಹುದು, ಇಲ್ಲಾಂದ್ರೆ ನೀವು ಇಲ್ಲಿ ಯಾವ ರೀತಿ ನಾಟ್ ಹಾಕೊಂಡಿದ್ರೆ ಅದೇ ರೀತಿ ನಾಟ್ ಕೂಡ ಹಾಕೋಬಹುದು. ನೋಡಿ, ನಾವು ನಾರ್ಮಲ್ ಆಗಿ ನಾಟ್ ಹಾಕೋಬೇಕಾದ್ರೆ ಫಸ್ಟ್ ಲೆಫ್ಟ್ ಸೈಡ್ ಇಂದ ತಗೋತೀವಿ, ಎಡಭಾಗದಿಂದ ತಗೊಳ್ತೀವಿ. ಸೊ ಇವಾಗ ನನಗೆ ಇದೇ ತರ ಈ ಕಡೆ ಬರಬೇಕು ಅಂದ್ರೆ ಬಲಭಾಗದಿಂದ ತಗೋಬೇಕು ಫಸ್ಟ್. ನೋಡಿ, ಫಸ್ಟ್ ಎಡಭಾಗದಿಂದ ತಗೊಳ್ಳೋದನ್ನ ಬಿಟ್ಟು ಬಲಭಾಗದಿಂದ ನಾಟ್ನ ಉಲ್ಟಾ ಹಾಕೋಬೇಕು, ಆಮೇಲೆ ಎಡಭಾಗದಿಂದ ನಾಟ್ನ ತಗೋಬೇಕು. ನೋಡಿ, ಅವಾಗ ನಮ್ಗೆ ಈ ರೀತಿ ಬರುತ್ತೆ. ಇದು ಯಾವ ರೀತಿ ಬಂದಿದೆ ಅದೇ ರೀತಿ ಇಲ್ಲಿ ಬರುತ್ತೆ. ಸೊ ಇದನ್ನ ತೋರ್ಸೋದಕ್ಕೋಸ್ಕರ ಒಂದು ನಾಟ್ನ ನಾನು ಬಿಟ್ಟಿದ್ದೆ.
ನೋಡಿ ಇವಾಗ ಇದು ಕೂಡ ಸಮ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಯಾವ ರೀತಿ ನಾಟ್ ಬಂದಿದೆ, ಎಂಡಿಂಗ್ ಅಲ್ಲೂ ಅದೇ ರೀತಿ ನಾಟ್ ಬಂದಿದೆ. ಸೊ ಇವಾಗ ನಾವು ಡಿಸೈನ್ ನ ಹಾಕೋಬೇಕಾಗತ್ತೆ ನೋಡಿ. ನಾನು ಇಲ್ಲಿ ರೆಡ್ ಕಲರ್ ವೈರ್ ನ ಮಾತ್ರ ತಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟ್ ರೆಡ್ ಕಲರ್ ಹಾಕೊಂಡಿದೀವಲ್ವಾ, ಈ ವೈರ್ ನ ಮಾತ್ರ ತಗೊಳ್ತಾ ಇದ್ದೀನಿ ನೋಡಿ. ಮಣಿ ಹಾಕೋಬೇಕು. ಮಣಿ ಎಲ್ಲಿ ಹಾಕೋಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಂದ 3 ನಾಟ್ ನ ತಗೋಬೇಕಾಗತ್ತೆ. ಸೊ ನೋಡಿ, ಸ್ಟಾರ್ಟಿಂಗ್ ಇಂದ ನಾವು 3 ನಾಟ್ ತಗೋಬೇಕು. ಈ 3 ನಾಟ್ ಅಲ್ಲಿ ನೋಡಿ, ಈ ಕಡೆ ಸೈಡ್ ಅಲ್ಲಿ 5 ವೈರು, ಈ ಕಡೆ ಸೈಡ್ ಅಲ್ಲಿ 5 ವೈರ್ ಬಿಟ್ರೆ ಮಧ್ಯದ ನಾಟ್ ಅಲ್ಲಿ ಮಧ್ಯದಲ್ಲಿರೋ 2 ವೈರು ಉಳ್ಕೊಳ್ಳುತ್ತೆ. ಸೊ ಆ 2 ವೈರ್ಗೆ ನಾನು ಒಂದು ಮಣಿನ ಹಾಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಮಧ್ಯದ ನಾಟ್ ಅಲ್ಲಿ ಮಧ್ಯದಲ್ಲಿ 2 ವೈರ್ ಬರುತ್ತಲ್ಲ, ಆ ವೈರ್ಗೆ ನಾನು ಮಣಿ ಪೋಣಿಸ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, ಇದನ್ನ ಹೀಗಿಟ್ಕೋಬೇಕು, ಹೀಗಿಟ್ಕೊಂಡು ಈ ಕಡೆ ಎಡಭಾಗದಲ್ಲಿ 5 ವೈರ್ ಇದೆಯಲ್ಲ, ಈ 5 ವೈರನ್ನು ನೋಡಿ ಈ ರೀತಿ ನಾವು ನಾಟ್ ಹಾಕೋಬೇಕು ನೋಡಿ. ಹೀಗೆ ಇಲ್ಲಿಂದ ನಮ್ಗೆ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಟೈಟ್ ಆಗಿ ಎಳ್ಕೋಬಾರ್ದು, ಇಲ್ಲಿ ವೈರು ಫುಲ್ ಟೈಟ್ ಆಗ್ಬಿಡುತ್ತೆ. ಸ್ವಲ್ಪ ಲೂಸ್ ಬಿಟ್ಟು ನಾವು ನಾಟ್ ಹಾಕೋಬೇಕಾಗುತ್ತೆ. ಸೊ ಮ್ಯಾಕ್ರಮ್ದು ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೂ ಗೊತ್ತಿಲ್ಲ, ಬೇಸಿಕ್ ನಾಟ್ಸ್ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೊಳ್ಬಹುದು. ನೋಡಿ, ಈ ವೈರ್ ಇದೆಯಲ್ವಾ, ಈ ವೈರ್ ನ ಫಸ್ಟ್ ಹೀಗೆ ತಗೋಬೇಕು. ಈ ವೈರ್ ಕೆಳಭಾಗದಿಂದ ಈ ವೈರ್ ತಗೊಂಡು ನೋಡಿ ಹೀಗೆ ಇದ್ರ ಒಳಭಾಗದಿಂದ ಹೀಗೆ ಎಳ್ಕೋಬೇಕು ಒಂದ್ಸತಿ. ಅದೇ ರೀತಿ ಇನ್ನೊಂದ್ಸತಿ ಎಳ್ಕೋಬೇಕು ನೋಡಿ. ಹೀಗೆ ತುಂಬಾ ಈಸಿ, ಬೇಗನೂ ಹಾಕೋಬಹುದು. ನಾಟು ಅಷ್ಟೇ ತುಂಬಾ ಈಸಿ, ತುಂಬಾ ಫಾಸ್ಟ್ ಆಗು ಹಾಕೋಬಹುದು ನೋಡಿ. ಇವಾಗ 1 ವೈರು ನಾವು ನಾಟ್ ಹಾಕೊಂಡಿದೀವಿ. ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ 5 ವೈರ್ ಬಂದಿದೆ, ಈ ನಾಟ್ ಹಾಕೊಂಡಿದೀವಲ್ವಾ, ಇಲ್ಲಿ 5 ವೈರ್ ಬಂದಿದೆ. ಮೇಲ್ಭಾಗದಲ್ಲಿ ಮೊದಲನೇ ವೈರ್ ನ ತಗೊಂಡು ಸೇಮ್ ಇದೇ ರೀತಿ ಈ ವೈರ್ಗೆ ನಾವು 4 ವೈರ್ ನ ನಾಟ್ ಹಾಕೊಳ್ಬೇಕು ನೋಡಿ. ಹೀಗೆ ನೋಡಿ. ಅವಾಗ ನಮ್ಗೆ 2 ಲೈನು ಪೈಪಿಂಗ್ ಕೊಟ್ಟಿದ ರೀತಿ ಬಂದಿದೆ. ಸೊ ಈಗ ಈ ಕಡೆ ಸೈಡ್ ಅಲ್ಲಿ ತಗೋಬೇಕು. ಈ ಕಡೆ ಸೈಡ್ ಅಲ್ಲಿ ನೋಡಿ, ಈ 5 ವೈರ್ ನ ತಗೋಬೇಕು. ಈ ವೈರ್ ನ ಮಣಿಗ್ ಪೋಣಿಸಿದೀವಲ್ವಾ, ಆ ವೈರ್ ನ ಹೀಗೆ ಇಟ್ಕೋಬೇಕು, ಕ್ರಾಸ್ ಆಗಿ ಇಟ್ಕೋಬೇಕು. ಕ್ರಾಸ್ ಆಗಿ ಇಟ್ಕೊಂಡು ನೋಡಿ, ಮೊದಲನೇ ವೈರು ಬಲಭಾಗದಿಂದ ಮೊದಲನೇ ವೈರ್ ನ ತಗೊಂಡಿದೀನಿ ನೋಡಿ. ಹೀಗೆ ತಗೊಂಡು ಇದ್ರ ಒಳಭಾಗದಿಂದ ಹೀಗೆ ಹಾಕೋಬೇಕು. ಮತ್ತೆ ನೋಡಿ, ಹೀಗೆ ತಗೊಂಡು ಇದ್ರ ಒಳಭಾಗದಿಂದ ಹೀಗೆ ಹಾಕೊಂಡು ಇಲ್ಲಿ ನಾವು ನಾಟ್ ನ ಟೈಟ್ ಮಾಡ್ಕೋಬೇಕು ನೋಡಿ. ಹೀಗೆ ಇದು ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ವೈರ್ ತಗೋಬೇಕು. ಪಕ್ಕ ಪಕ್ಕ ಇರೋ ವೈರ್ಗಳನ್ನ ತಗೋಬೇಕಾಗುತ್ತೆ. ನೀವು ವೈರ್ ಅದ್ಲು ಬದ್ಲು ಮಾಡಿದ್ರೆ ಡಿಸೈನ್ ಕರೆಕ್ಟ್ ಆಗಿ ಬರೋದಿಲ್ಲ. ನೋಡಿ ಹೀಗೆ. ಇವಾಗ ಇದಾಯ್ತಲ್ವಾ ನೋಡಿ. ಈ ವೈರ್ ಅಲ್ಲಿ ಟೋಟಲ್ ನಮ್ಗೆ 5 ವೈರ್ ಬಂದಿದೆ. ಈ 5 ವೈರ್ ಅಲ್ಲಿ ಮೇಲ್ಭಾಗದಲ್ಲಿರೋ ಮೊದಲನೇ ವೈರ್ ನ ನೋಡಿ ಹೀಗೆ ಮೇಲ್ಭಾಗಕ್ಕೆ ತಗೊಂಡು ಈ ವೈರ್ಗೆ ಈ 4 ವೈರ್ ಅನ್ನು ನಾಟ್ ಹಾಕೋಬೇಕು ನೋಡಿ. ಈ ರೀತಿ
ಇವಾಗ ನಮ್ಗೆ ಈ 2 ಲೈನು ಈ ಕಡೆ 2 ಲೈನ್ ಈ ಕಡೆ 2 ಲೈನ್ ಪೈಪಿಂಗ್ ಕೊಟ್ಟಿದ್ದ ರೀತಿ ಬರುತ್ತೆ. ಇವಾಗ ನೋಡಿ ಸೆಂಟ್ರಲ್ಲಿ ನಮಗೆ 8 ವೈರ್ ಬಂದಿದೆ. ಸೊ ನೋಡಿ 2 2 4 2 6 8 ವೈರ್ ಬಂದಿದೆ. ಈ 8 ವೈರಲ್ಲಿ ಮಧ್ಯದಲ್ಲಿರೋ 4 ವೈರ್ನ ಇಟ್ಕೊಂಡು ಈ ಕಡೆ 2 ವೈರು ಈ ಕಡೆ 2 ವೈರು ತಗೋಬೇಕು. ತಗೊಂಡು ಇದೇ ರೀತಿ ನಾವು ನಾಟ್ ಹಾಕೊಳ್ಬೇಕು. ನೋಡಿ ಈ ರೀತಿ ನಾಟ್ ಹಾಕೋಬೇಕು. ನಾವಿಲ್ಲಿ ಮೇಲ್ಭಾಗದಲ್ಲಿ ಹಾಕೊಂಡಿದೀವಲ್ವಾ ಅದೇ ರೀತಿ ಇಲ್ಲಿ ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ ಬರುತ್ತೆ. ಇದಾದ್ಮೇಲೆ ಇವಾಗ ನೋಡಿ ಹೀಗೆ ಇಟ್ಕೋಬೇಕು. ಎಡಭಾಗದಲ್ಲಿ ಸೆಕೆಂಡ್ ವೈರ್ ತಗೋಬೇಕು. ಇಲ್ಲಿ ಪೈಪಿಂಗ್ ಮಾಡ್ಕೊಂಡಿದೀವಲ್ವಾ ಇದ್ರಲ್ಲಿ ಸೆಕೆಂಡ್ ವೈರ್ ತಗೊಂಡು ನಾವು ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ ಇಲ್ಲಿ ಇಷ್ಟು ಗ್ಯಾಪ್ ಬರಬೇಕು. ಆ ರೀತಿ ನಾವು ನಾಟ್ ಹಾಕೊಳ್ಬೇಕು. ತುಂಬಾ ಫುಲ್ ಹತ್ರಕ್ಕೆ ಹಾಕೋಬಾರ್ದು, ನಮಗೆ ಡಿಸೈನ್ ಕಾಣೋದೇ ಇಲ್ಲ. ಇಲ್ಲೂ ಅಷ್ಟೇ ಹೀಗೆ ಕ್ರಾಸ್ ಆಗಿ ಇಟ್ಕೋಬೇಕು. ವಿ ಶೇಪ್ ಅಲ್ಲೇ ಬರಬೇಕು. ವಿ ಶೇಪ್ ಅಲ್ಲೇ ಬಂದು ನಮ್ಗಿದು ಡೈಮಂಡ್ ಶೇಪ್ ಅಲ್ಲಿ ಬರುತ್ತೆ ಡಿಸೈನು. ನೋಡಿ ಈ ಕಡೆ ಸೈಡು 4 ವೈರ್ ಹಾಕೋಬೇಕು. ಇವಾಗ ಇದನ್ನ ಇಟ್ಕೋಬೇಕು. ಇದನ್ನ ಇಟ್ಕೊಂಡು ಇನ್ನು 4 ವೈರ್ ಮಿಕ್ಕಿದೆಯಲ್ಲ ಈ 4 ವೈರ್ನ ತಗೊಂಡು ಈ ವೈರಿಗೆ ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ ನೋಡಿ ಈ ರೀತಿ ಬರುತ್ತೆ. ಸೊ ಇವಾಗ ಈ ಕಡೆ ಇನ್ನೂ ಒಂದೊಂದು ವೈರ್ ಇದೆ ಅಲ್ವಾ, ಮೇಲ್ಭಾಗದಿಂದ ಬಂದಿರೋದು ಇನ್ನೂ ಒಂದೊಂದು ವೈರ್ ಇದೆ. ಸೊ ಈ ವೈರಿಗೆ ನಾನು ಮಣಿ ಪೋಣಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಕಡೆ ಫಸ್ಟ್ ವೈರ್ ಇದೆ. ಫಸ್ಟ್ ವೈರ್ ಆಗಿರೋದ್ರಿಂದ ಒಂದು ಮಣಿ, ಇದೊಂದೇ ವೈರ್ಗೆ ನಾನು ಮಣಿ ಪೋಣಿಸ್ಕೊಳ್ತಾ ಇದ್ದೀನಿ. ಪೋಣಿಸ್ಕೊಂಡು ಸೇಮ್ ಇದೇ ರೀತಿ ನಾವು ನಾಟ್ ಹಾಕೊಳ್ಬೇಕು. ನೋಡಿ ಇವಾಗ ಇಲ್ಲಿವರೆಗೂ ನಾಟ್ ಆಯ್ತು. ಈ 4 ವೈರ್ನು ನಾನು ನಾಟ್ ಹಾಕೊಂಡಿದೀನಿ. ಇವಾಗ ಈ ಕಡೆ ಸೈಡ್ ಅಲ್ಲಿ ಬನ್ನಿ, ನಾವ್ ಈ ಕಡೆ ಸೈಡ್ ಹಾಕೊಳ್ಳೋದಕ್ಕೆ ಮುಂಚೆ ಈ ಕಡೆ ಇಲ್ಲಿ ಡಿಸೈನ್ ನ ಹಾಕೋಬೇಕು. ಮತ್ತೆ ನೋಡಿ ನಮ್ಗಿಲ್ಲಿ ಈ ವೈರು ಮತ್ತೆ ಈ ವೈರ್, ಈ 2 ವೈರು ಬರುತ್ತೆ. ಈ ಕಡೆ ಡಿಸೈನ್ ಅಲ್ಲಿ ಇದೇ ರೀತಿ ವೈರ್ ಬರುತ್ತೆ. ಆ 2 ವೈರ್ನು ಸೇರಿಸಿ ನಾವಿಲ್ಲಿ ಮಣಿನ ಹಾಕೋಬೇಕಾಗುತ್ತೆ. ಇವಾಗ ನೋಡಿ ಈ ಕಡೆ ಇನ್ನೂ ಒಂದು ಇದೇ ತರ ಡಿಸೈನ್ ಹಾಕೋಬೇಕು. ಇವಾಗ ಇನ್ನೊಂದು ಡಿಸೈನ್ ನ ತೋರಿಸ್ತೀನಿ ಯಾವ ರೀತಿ ಹಾಕೋಬೇಕಂತ. ನೋಡಿ 3 ನಾಟ್ ನ ತಗೊಳ್ಬೇಕು. ಹೀಗೆ 3 ನಾಟ್ ತಗೊಂಡು ಈ ಕಡೆ 5 ವೈರು ಈ ಕಡೆ 5 ವೈರ್ ಬಿಟ್ರೆ ಮಧ್ಯದ ನಾಟ್ ಅಲ್ಲಿರೋ ಮಧ್ಯದಲ್ಲಿ 2 ವೈರ್ ಬರುತ್ತೆ. ಈ 2 ವೈರ್ಗೆ ನಾನು ಇಲ್ಲಿ ಒಂದು ಮಣಿನ ಪೋಣಿಸ್ಕೊಳ್ತಾ ಇದ್ದೀನಿ. ಪೋಣಿಸ್ಕೊಂಡು ನೋಡಿ ಈ ಕಡೆ ಸೈಡ್ ಅಲ್ಲಿ ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ಫಸ್ಟ್ ವೈರ್ನ ತಗೋಬೇಕು. ನೋಡಿ ಇದು ಫಸ್ಟ್ ವೈರು. ಫಸ್ಟ್ ವೈರ್ನ ತಗೊಂಡು ಈ ರೀತಿ ನಾವು ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ. ಮತ್ತೆ ಸೆಕೆಂಡ್ ವೈರ್ ತಗೋಬೇಕು. ಸೆಕೆಂಡ್ ವೈರ್ನ ತಗೊಂಡು ನಾಟ್ ಹಾಕೊಳ್ಬೇಕು. ನೋಡಿ ಹೀಗಿದೆಯಲ್ವಾ, ಹೀಗಿಟ್ಕೊಂಡು ಇದನ್ನ ಇದ್ರೊಳಭಾಗದಿಂದ ಹೀಗೆ ಎಳ್ಕೋಬೇಕು. ಮತ್ತೆ ಥರ್ಡ್ ವೈರು ಮತ್ತೆ ಫೋರ್ತ್ ವೈರು, 4ನೇ ವೈರ್ನ ತಗೊಂಡು ನಾಟ್ ಹಾಕೊಳ್ಬೇಕು. ಇದು ಹೀಗೆ ಕ್ರಾಸ್ ಆಗಿ ಬರಬೇಕು. ಸೊ ಇವಾಗ 5ನೇ ವೈರ್ನ ತಗೊಂಡು ನಾಟ್ ಹಾಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ಇದಾದ್ಮೇಲೆ ನೋಡಿ ಇಲ್ಲಿ ಇವಾಗ ಇಲ್ಲಿ ನಮ್ಗೆ 5 ವೈರ್ ಬಂದಿದೆ. ಈ 5 ವೈರಲ್ಲಿ ಮೇಲ್ಭಾಗದಲ್ಲಿರೋ ಮೊದಲನೇ ವೈರ್ನ ತಗೊಂಡು ಹೀಗಿಟ್ಕೊಂಡು ಈ 4 ವೈರ್ನ ಈ ವೈರ್ಗೆ ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ
ನೋಡಿ ಈ ರೀತಿ ಬರಬೇಕು. ಇವಾಗ ಈ ಕಡೆ ಸೈಡಲ್ಲಿ ತಗೋಬೇಕು ನೋಡಿ. ಈ 5 ವೈರು ಈ ವೈರ್ಗೆ ನಾವು ನಾಟ್ ಹಾಕೊಳ್ಬೇಕು. ಈ ಕಡೆ ಸೈಡು ಅಷ್ಟೇ ನೋಡಿ. ಮೊದಲನೇ ವೈರ್ನ ತಗೋಬೇಕು. ಇದನ್ನ ನೋಡಿ ಹೀಗೆ ಇದ್ರ ಒಳಭಾಗದಿಂದ ಎಳ್ಕೋಬೇಕು. ಒಂದೊಂದು ವೈರ್ನ 2 ಸತಿ ನಾವು ಪೈಪಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಈ ರೀತಿ ನಾವು ಹಾಕೊಳ್ಬೇಕು. ನೋಡಿ ಇವಾಗ 5 ವೈರು ನಾಟ್ ಹಾಕೊಂಡಿದ್ದಾಯ್ತು. ಇಲ್ಲಿ ನಮ್ಗೆ 5 ವೈರ್ ಬಂದಿದೆ. ಮೇಲ್ಭಾಗದಲ್ಲಿರೋ ಮೊದಲನೇ ವೈರ್ನ ತಗೊಂಡು ಹೀಗಿಟ್ಕೊಂಡು ಈ 4 ವೈರ್ನು ಈ ವೈರ್ಗೆ ನಾಟ್ ಹಾಕೋಬೇಕು. ನೋಡಿ ಈ ರೀತಿ. ಇವಾಗ ನೋಡಿ ಸೆಂಟ್ರಲ್ಲಿ ನಮಗೆ 8 ವೈರ್ ಬಂದಿದೆ. ಸೊ ಈ 8 ವೈರಲ್ಲಿ ಮಧ್ಯದಲ್ಲಿರೋ 4 ವೈರ್ ಬಿಟ್ಟು ಈ ಕಡೆ 2 ಈ ಕಡೆ 2 ವೈರ್ ಬರುತ್ತೆ. ಈ 2 ವೈರ್ನ ತಗೊಂಡು ನಾವಿಲ್ಲಿ ನಾಟ್ ಹಾಕಿದೀವಲ್ವಾ, ಇದೇ ರೀತಿ ನಾವು ನಾಟ್ ಹಾಕೊಳ್ಬೇಕು ನೋಡಿ ಹೇಗೆ. ನೋಡಿ ಈ ರೀತಿ ನಾಟ್ ಬರುತ್ತೆ. ಇವಾಗ ನೋಡಿ ಇಲ್ಲಿ 2 ಲೈನ್ ಅಲ್ಲಿ ನಾವು ನಾಟ್ ಹಾಕೊಂಡಿದೀವಲ್ವಾ, ಕೆಳಭಾಗದಲ್ಲಿರೋ ವೈರ್ನ ತಗೊಂಡು 4 ವೈರು ಇಲ್ಲಿ ಈ ಕಡೆ ಸೈಡ್, 4 ವೈರು ಈ ಕಡೆ ಸೈಡ್ಗೆ ನಾಟ್ ಹಾಕೊಳ್ಬೇಕು. ನೋಡಿ ಇಲ್ಲಿ ಇಷ್ಟು ವೈರ್ ಕಾಣಂಗೆ ಗ್ಯಾಪ್ ಬಿಡಬೇಕು. ತುಂಬಾ ಟೈಟ್ ಆಗಿ ಹಾಕೊಂಡ್ಬಿಟ್ರೆ ಡಿಸೈನೇ ಕಾಣೋದಿಲ್ಲ. ನೋಡಿ ಇವಾಗ 4 ವೈರು ಈ ಕಡೆ ನಾನು ನಾಟ್ ಹಾಕೊಂಡಿದೀನಿ. ಈ ಕಡೆ ಸೈಡು ಈ 2 ಲೈನ್ ಅಲ್ಲಿ ಕೆಳಭಾಗದಲ್ಲಿರೋ ವೈರ್ನ ತಗೋಬೇಕು. ಫಸ್ಟ್ ತಗೊಂಡು ಈ ವೈರ್ಗಳನ್ನ ನಾಟ್ ಹಾಕೊಳ್ಬೇಕು. ನೋಡಿ ಈ ರೀತಿ ಬರಬೇಕು. ಇವಾಗ ಇಲ್ಲಿ ನೋಡಿ ಈ ವೈರು ಮತ್ತೆ ಈ ವೈರು, ಈ ನಾಟಲ್ ಬಂದಿರೋ ಈ ವೈರು, ಈ ನಾಟಲ್ ಬಂದಿರೋ ಈ ವೈರ್ನ ತಗೊಂಡು ನಾವು ಮಣಿನ ಪೋಣಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ನೋಡಿ ಈ ರೀತಿ ನಾವು ಮಣಿ ಪೋಣಿಸ್ಕೋಬೇಕು. ಸೊ ಈ 2 ಡಿಸೈನ್ ಅಲ್ಲಿ ಬಂದಿರೋ ಒಂದೊಂದು ವೈರ್ನ ತಗೊಂಡು ಮಣಿ ಪೋಣಿಸ್ಕೊಂಡು ಇವಾಗ ಈ ಕಡೆ ವೈರು, ಈ ಕಡೆ ಸೈಡಿನ ವೈರ್ ಏನಿದೆ ಈ ವೈರ್ಗೆ ಈ 4 ವೈರ್ನು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ ಈ ಕಡೆ ಸೈಡ್ ಅಲ್ಲಿ ಇದೆಯಲ್ವಾ, ಈ ಕಡೆ ಸೈಡ್ ಅಲ್ಲಿ ಇರೋ ವೈರ್ನ ಈ 4 ವೈರ್ಗೆ ನಾಟ್ ಹಾಕೊಳ್ಬೇಕು.
ನೋಡಿ ಹೀಗೆ. ಇವಾಗ ಇಲ್ಲಿ ನೋಡಿ ಈ ಡಿಸೈನ್ ಅಲ್ಲಿ 4 ವೈರ್ ಬಂದಿದೆಯಲ್ವಾ, ಈ 4 ವೈರ್ ಅಲ್ಲಿ ಮಧ್ಯದಲ್ಲಿರೋ 2 ವೈರ್ ನ ತಗೋಬೇಕು. 2 ವೈರ್ ನ ತಗೊಂಡು ಮಣಿನ ಪೋಣಿಸ್ಕೋಬೇಕು. ನೋಡಿ ಹೀಗೆ ಈಗ ಪೋಣಿಸ್ಕೊಂಡು ಈ 4 ವೈರ್ ಇದೆಯಲ್ವಾ ಅದ್ರಲ್ಲಿ 2 ವೈರ್ಗೆ ಮಣಿ ಪೋಣಿಸ್ಕೊಂಡಿದೀವಿ. ಆ ಕಡೆ ಈ ಕಡೆ ಒಂದೊಂದು ವೈರ್ ಇದೆಯಲ್ಲ ಆ ವೈರ್ ನ ತಗೊಂಡು ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ ಈ ರೀತಿ ಬರಬೇಕು. ಇವಾಗ ಇದನ್ನ ನಾವ್ ಯಾವ ರೀತಿ ಹಾಕೊಂಡ್ವಿ ಅಲ್ಲ ಇಲ್ಲಿ ಮಣಿ ಪೋಣಿಸಿ, ಅದೇ ರೀತಿ ಈ ಕಡೆ ಡಿಸೈನ್ ಹಾಕೊಂಡು ಇಲ್ಲಿ ಮಣಿ ಪೋಣಿಸಿ ಈ ವೈರ್ ಬಂದ್ಮೇಲೆ ನಾವು ಈ ರೀತಿ ಮಣಿ ಪೋಣಿಸ್ಬಿಟ್ಟು ನಾಟ್ ಹಾಕೋಬೇಕಾಗುತ್ತೆ. ಇವಾಗ ಇಲ್ಲಿ ಇದೇ ರೀತಿ ನಾನು ಡಿಸೈನ್ ಹಾಕೊಳ್ತೀನಿ. ಇವಾಗ ಇಲ್ಲಿ ನಾನು ಏನ್ ಡಿಸೈನ್ ಹಾಕೊಳ್ತೀನಿ ಈ ರೀತಿ ಅದನ್ನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡ್ತೀನಿ. ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ, ಹಾಗಾಗಿ ವಿಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡ್ತೀನಿ. ಸೊ ಈ ಡಿಸೈನ್ ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಇದೇ ರೀತಿ ಇಲ್ಲಿ ಡಿಸೈನ್ ಹಾಕೊಳ್ತೀನಿ. ಇದನ್ನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡ್ತಾ ಇದೀನಿ.
ಇವಾಗ ನೋಡಿ ಈ ಡಿಸೈನ್ ನಾವು ಮುಗಿಸೋದಕ್ಕೆ, ಈ ಡಿಸೈನ್ ವಿ ಶೇಪ್ ಅಲ್ಲಿ ಬರೋದಕ್ಕೆ ನಮ್ಗೆ ಇಷ್ಟು ಕಂಪ್ಲೀಟ್ ಆಗಿರ್ಬೇಕು. ಸೊ ಇವಾಗ ನಾನಿಲ್ಲಿ 3 ಈ ಕಡೆ ಬಂದು ಈ ಕಡೆ ನಾಟ್ ಅಲ್ಲಿ ನೋಡಿ ಈ ಮಣಿನ ಪೋಣಿಸ್ಕೋಬೇಕು. ಹಾಗಾಗಿ ನಾನು ಈ ಕಡೆ ಒಂದು ಅರ್ಧ ನೆಟ್ ಹಾಕೊಂಡಿದೀನಿ. ಇವಾಗ ಇಲ್ಲಿ ಕೆಳಭಾಗದಲ್ಲಿ ನಾವು ಡಿಸೈನ್ ಹಾಕೋಬೇಕಾಗತ್ತೆ. ಸೊ ನೋಡಿ ಈ ಕಡೆ ಈ ವೈರ್ನ ಬಿಡ್ಬೇಕು, ಈ ಕಡೆ ಸೈಡ್ ಅಲ್ಲಿ ಈ ವೈರ್ನ ಬಿಡ್ಬೇಕು. ಈ ಕಡೆ 6 ವೈರು, ಈ ಕಡೆ 6 ವೈರು ಬಿಟ್ಟು ಸೆಂಟ್ರಲ್ ಇರೋ ವೈರ್ಗಳನ್ನ ತಗೋಬೇಕು. ತಗೊಂಡು ನಾವು ಡಿಸೈನ್ ಹಾಕೊಳ್ಬೇಕು. ನೋಡಿ ಹೇಗಿದೆಯಲ್ವಾ. ಇಲ್ಲಿ ಸೆಂಟ್ರಲ್ಲಿ ನಮ್ಗೆ 8 ವೈರ್ ಬಂದಿದೆ ನೋಡಿ. ಈ ಕಡೆ ಸೈಡಲ್ಲಿ 4 ವೈರು, ಈ ಕಡೆ ಸೈಡಲ್ಲಿ 4 ವೈರು, ಟೋಟಲ್ 8 ವೈರ್ ಬಂದಿದೆ. 2 ವೈರ್ನ ತಗೋಬೇಕು. ಆ ಕಡೆ 2 ವೈರ್, ಈ ಕಡೆ 2 ವೈರ್ ತಗೋಬೇಕು. ಸೆಂಟ್ರಲ್ ಇರೋ 4 ವೈರ್ಗೆ ನಾವು ನಾಟ್ ಹಾಕೊಳ್ಬೇಕು. ಸೇಮ್ ಇದೇ ರೀತಿ ಡಿಸೈನ್ ಬರುತ್ತೆ ಇಲ್ಲೂ ಕೂಡ. ನೋಡಿ ಹೀಗೆ. ಇವಾಗ ಇಲ್ಲಿದೆಯಲ್ವಾ ಈ 2 ವೈರ್ನ ತಗೊಂಡು ಈ ರೀತಿ ನಾವು ನಾಟ್ ಹಾಕೊಳ್ಬೇಕು, ಪೈಪಿಂಗ್ ಕೊಡ್ಬೇಕು. ನಾಲ್ಕು ವೈರ್ನ ನೋಡಿ. ಈ ಕಡೆ ಸೈಡ್ 4 ವೈರ್ ಆಯ್ತು. ಇನ್ನೂ 1 ವೈರ್ ಇದೆಯಲ್ಲ, ಈ ವೈರ್ನ ತಗೊಂಡು ಸೆಕೆಂಡ್ ಲೈನ್ ನಾಟ್ ಹಾಕೊಳ್ಳೋಣ. ನೋಡಿ ಹೀಗೆ. ಇವಾಗ ಈ ಕಡೆ ಸೈಡ್ ಅಲ್ಲಿ ಇದೆಯಲ್ವಾ, ಈ ನಾಟ್ ಅಲ್ಲಿ ಬಂದಿರೋ ಫಸ್ಟ್ 2 ವೈರ್ನ ತಗೊಂಡು ಈ 4 ವೈರ್ನ ನಾವು ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ. ಈಗ ಸೆಕೆಂಡ್ ವೈರ್ ತಗೊಂಡು ಸೆಕೆಂಡ್ ಲೈನ್ ನಾಟ್ ಹಾಕೊಳ್ಳೋಣ. ನೋಡಿ ಹೀಗೆ. ಇವಾಗ ಇಲ್ಲಿ 4 ವೈರ್ ಬಂದಿದೆ ಅಲ್ವಾ, ಸೆಂಟ್ರಲ್ ಇರೋ 2 ವೈರ್ನ ತಗೊಂಡು ಒಂದು ಮಣಿನ ಪೋಣಿಸ್ಕೊಳ್ಳೋಣ. ಪೋಣಿಸ್ಕೊಂಡು ನೋಡಿ ಈ ವೈರ್ನ ತಗೊಂಡು ನಾಟ್ ಹಾಕೊಳ್ಬೇಕು. ಸೊ ಸೆಂಟ್ರಲ್ ನಮಗೆ 4 ವೈರ್ ಸಿಗುತ್ತೆ. ಆ 4 ವೈರಲ್ಲಿ ಮಧ್ಯದ 2 ವೈರ್ಗೆ ಮಣಿ ಪೋಣಿಸ್ಕೋಬೇಕು. ಆ ಕಡೆ ಈ ಕಡೆ ಇರೋ ವೈರ್ನ ತಗೊಂಡು ನಾವು ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ. ಈಗ ಈ ಕಡೆ ಕೂಡ ಇದೇ ರೀತಿ ಡಿಸೈನ್ ಬರಬೇಕು. ನೋಡಿ ಇಲ್ಲಿ ನಮ್ಗೆ 8 ವೈರ್ ಇದೆ. ಸೊ ಈ ಕಡೆ 2 ವೈರ್, ಆ ಕಡೆ 2 ವೈರ್ ತಗೊಂಡ್ರೆ ಸೆಂಟ್ರಲ್ 4 ವೈರ್ ಮಿಗುತ್ತೆ. ಆ 4 ವೈರಿಗೆ ನಾವು ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ. ಇವಾಗ ಈ ನಾಟ್ ಅಲ್ಲಿ ಇನ್ನೂ 2 ವೈರ್ ಮಿಕ್ಕಿದೆಯಲ್ಲ, ಈ 2 ವೈರ್ ಅಲ್ಲಿ ಮೊದಲನೇ ವೈರ್ನ ತಗೊಂಡು ನಾವು ನಾಟ್ ಹಾಕೊಳ್ಬೇಕು. 4 ವೈರ್ನ ನಾಟ್ ಹಾಕೊಳ್ಬೇಕು, ಪೈಪಿಂಗ್ ಕೊಡ್ಬೇಕು. ನೋಡಿ ಹೀಗೆ. ಈಗ ಸೆಕೆಂಡ್ ವೈರ್ನ ತಗೊಳ್ಳೋಣ, ತಗೊಂಡು ನಾಟ್ ಹಾಕೊಳ್ಳೋಣ.
ನೋಡಿ ಹೀಗೆ. ಈಗ ಈ ಕಡೆ ಸೈಡು ಅಷ್ಟೇ ನೋಡಿ, ಈ ಕಡೆ ಈ ನಾಟಲ್ಲಿ ಬಂದಿರೋ ಫಸ್ಟ್ 2 ವೈರ್ನ ತಗೊಂಡು ನಾವು ನಾಟ್ ಹಾಕೊಳ್ಳೋಣ. ನೋಡಿ ಇವಾಗ ಸೆಕೆಂಡ್ ವೈರ್ ತಗೊಂಡು ನಾಟ್ ಹಾಕೊಳ್ತಾ ಇದ್ದೀನಿ. ಈಗ ಈ 4 ವೈರಲ್ಲಿ ಮಧ್ಯದ 2 ವೈರ್ ತಗೊಂಡು ಮಣಿ ಹಾಕೊಂಡು ನಾಟ್ ಹಾಕೊಳ್ತೀನಿ. ನೋಡಿ ಹೀಗೆ. ಇವಾಗ ಈ ಕಡೆ ನೋಡಿ ಇಷ್ಟು ವೈರ್ನ ಬಿಡಬೇಕು. ಈ ನಾಟಲ್ಲಿ ಬಂದಿರೋ ಸ್ಟಾರ್ಟಿಂಗ್ 2 ವೈರ್ ಮಾತ್ರ ತಗೋಬೇಕು. ಈ ಕಡೆ ಸೈಡು ಅಷ್ಟೇ ಈ ನಾಟಲ್ಲಿ ಬಂದಿರೋ ಸ್ಟಾರ್ಟಿಂಗ್ 2 ವೈರ್ನ ಮಾತ್ರ ತಗೋಬೇಕು. ಸೊ ಈ ವೈರ್ಗಳನ್ನ ತಗೊಳ್ಬಾರ್ದು. ಇವಾಗ ಇಲ್ಲಿ ಸೇಮ್ ಇದೇ ರೀತಿ ಡಿಸೈನ್ ಬರುತ್ತೆ ನೋಡಿ. ಸೆಂಟ್ರಲ್ಲಿ 8 ವೈರ್ ಇದೆ, ಆ ಕಡೆ 2 ಈ ಕಡೆ 2 ವೈರ್ನ ತಗೊಂಡು ಮಧ್ಯದಲ್ಲಿರೋ 4 ವೈರ್ಗೆ ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ. ಇವಾಗ ಈ ಫಸ್ಟ್ ವೈರ್ನ ತಗೊಂಡು ನಾಟ್ ಹಾಕೊಳ್ಬೇಕು. ನೋಡಿ ಈ ರೀತಿ. ಇವಾಗ ಸೆಕೆಂಡ್ ವೈರ್ನ ತಗೊಂಡು ನಾಟ್ ಹಾಕೊಳ್ಬೇಕು. ಸೊ ವೈರ್ ನಮಗೆ ಕರೆಕ್ಟ್ ಆಗಿ ಬರುತ್ತೆ, ಎಕ್ಸ್ಟ್ರಾ ವೈರ್ ಏನ್ ಜಾಯಿನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ವೈರು ನಮಗ್ ಸಾಕಾಗುತ್ತೆ, ನಾವೇನ್ ಕಟ್ ಮಾಡ್ಕೊಂಡಿದೀವಿ ಆ ವೈರ್ ನಮಗ್ ಸಾಕಾಗುತ್ತೆ. ಸೊ ಎಕ್ಸ್ಟ್ರಾ ವೈರ್ನ ತಗೊಂಡು ಜಾಯಿನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ. ಸೊ ನೋಡಿ ನಮ್ಗೆ ಇನ್ನೂ ಇಷ್ಟು ವೈರ್ ಮಿಕ್ಕಿರುತ್ತೆ. ಸೊ ನೀವು ಎಷ್ಟು ಲೆಂತ್ ಅಲ್ಲಿ ಬೇಕೋ ಅಷ್ಟು ಲೆಂತ್ ಅಲ್ಲಿ ಕೆಳಭಾಗದಲ್ಲಿ ಕಟ್ ಮಾಡ್ಕೊಳ್ಬಹುದು. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ಆಯ್ತು. ಈಗ ಈ ಕಡೆ ಸೈಡಲ್ಲಿ ನಾಟ್ ಹಾಕೋಬೇಕು. ನೋಡಿ ಇವಾಗ ಸೆಕೆಂಡ್ ವೈರ್ನ ತಗೊಂಡು ನಾಟ್ ಹಾಕೋಬೇಕು. ನೋಡಿ ಇವಾಗ ಲಾಸ್ಟ್ ಅಲ್ಲಿ 4 ವೈರ್ ಮಿಕ್ಕಿದೆ, ಮಧ್ಯದ 2 ವೈರ್ನ ತಗೊಂಡು ನಾನು ಮಣಿನ ಪೋಣಿಸ್ಕೊಂಡು ನಾಟ್ ಹಾಕೊಳ್ತೀನಿ. ಇವಾಗ ನೋಡಿ ಒಂದು ಸೈಡ್ ಡಿಸೈನ್ ನಮಗೆ ಕಂಪ್ಲೀಟ್ ಆಯ್ತು. ಸೊ ಇದೇ ರೀತಿ ಇಲ್ಲಿ ನಾವೇನ್ ವೈರ್ ಜಾಯಿನ್ ಮಾಡ್ಕೊಂಡಿದೀವಲ್ವಾ, ಇಷ್ಟು ವೈರಿಗೂ ನಾವ್ ಇದೇ ರೀತಿ ಡಿಸೈನ್ ಹಾಕೊಳ್ಬೇಕು. ನೋಡಿ ಇವಾಗ ರೆಡ್ ಕಲರ್ ಮಾತ್ರ ನಾನು ತಗೊಂಡು ಈ ರೀತಿ ಹಾಕೊಂಡಿದೀನಿ, ವಿ ಶೇಪ್ ಅಲ್ಲಿ ಬರೋ ರೀತಿ ಹಾಕೊಂಡಿದೀನಿ. ನೆಕ್ಸ್ಟ್ ನೋಡಿ ಇದೇ ರೀತಿ ಈ ಕಡೆ ಸೈಡ್ ಅಲ್ಲಿ ನೀವು ಹಾಕೊಳ್ಬೇಕು. ನೋಡಿ ಇಲ್ಲಿಗೆ ಬರ್ಬೇಕು. ಕ್ರೀಮ್ ಕಲರು ವೈರ್ನ ತಗೊಂಡು ನೋಡಿ ಇವಾಗ ಇಲ್ಲಿ ಬರೋ ವೈರ್ನ ಬಿಡ್ಬೇಕು. ನೆಕ್ಸ್ಟ್ ಇದೇ ತರ ಇಲ್ಲಿ ಡಿಸೈನ್ ಬರುತ್ತೆ ಈ ಕಡೆ ಸೈಡ್. ಇವಾಗ ನಾವ್ ಈ ಕಡೆ ಸೈಡ್ ಅಲ್ಲಿ ವೈರ್ಗಳು ಹೆಂಗ್ ಬಿಟ್ವಿ ಅದೇ ರೀತಿ ಈ ಕಡೆ ಸೈಡ್ ಅಲ್ಲಿ ಮತ್ತೆ ಈ ಕಡೆ ಸೈಡ್ ಅಲ್ಲಿ ಬಿಡ್ಬೇಕು.
ಅವಾಗ ನಮಗೆ ಡಿಸೈನ್ ನೀಟಾಗಿ ಬರುತ್ತೆ. ಇವಾಗ ಇಲ್ಲಿ ಯಾವ ರೀತಿ ನಾನು ತೋರಿಸ್ಕೊಟ್ಟೆ, ಇವಾಗ ಇನ್ನೂ 4 ಇದೆ ನೋಡಿ. ಕ್ರೀಮ್ ಒಂದಿದೆ, ರೆಡ್, ಕ್ರೀಮು ರೆಡ್, ಇನ್ನೂ 4 ಇದೆ. ಇದೇ ರೀತಿ ನನಗೆ 4 ಡಿಸೈನ್ ಬರುತ್ತೆ. ಇವಾಗ ಇಲ್ಲಿ ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಇದೇ ರೀತಿ ಇನ್ನೂ 4 ಸೈಡ್ ಡಿಸೈನ್ ಬರುತ್ತೆ. ಈ 4 ಸೈಡ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ಇದನ್ನ ಪೂರ್ತಿಯಾಗಿ ಇದೇ ರೀತಿ ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಇಷ್ಟು ಡಿಸೈನ್ ಕಂಪ್ಲೀಟ್ ಮಾಡ್ಕೋತೀನಿ, ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಇಲ್ಲೇನು ವಿ ಶೇಪಲ್ಲಿ ಡಿಸೈನ್ ತೋರಿಸ್ಕೊಟ್ಟಿದ್ನಲ್ವಾ, ಅದೇ ರೀತಿ ನೋಡಿ ಇಲ್ಲಿ ವಿ ಶೇಪಲ್ಲಿ ಬಂದಿದೆ. ಸೊ ನಾವು ಇಲ್ಲಿಂದ ಬರೋ ವೈರ್ಗಳನ್ನ ಬಿಡಬೇಕಾಗುತ್ತೆ. ಈ ಕಡೆನೂ ಅಷ್ಟೇ ಇಲ್ಲಿಂದ ಬರೋ ವೈರ್ಗಳನ್ನ ಬಿಡಬೇಕಾಗುತ್ತೆ. ನೋಡಿ ಇಲ್ಲೂ ಅಷ್ಟೇ ವಿ ಶೇಪಲ್ಲಿ ಬಂದಿದೆ. ಸೊ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಡಿಸೈನ್ನ. ನೋಡಿ ಇದು ಲಾಸ್ಟ್, ಇಲ್ಲಿವರೆಗೂ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ವೈರ್ಗಳನ್ನ ಕಟ್ ಮಾಡಿಕೊಂಡು ನಾವು ಮಣಿನ ಪೋಣಿಸ್ಕೋಬೇಕಾಗತ್ತೆ. ಇವಾಗ ಈ ವೈರ್ಗಳನ್ನ ನಾವು ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ತುಂಬಾ ಉದ್ದ ಬೇಕಿದ್ರೆ ನೀವು ಉದ್ದ ಕಟ್ ಮಾಡ್ಕೋಬಹುದು, ತುಂಡ ಬೇಕಿದ್ರೆ ತುಂಡ ಕಟ್ ಮಾಡ್ಕೋಬಹುದು. ನಾನೊಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವೈರ್ನ ಕಟ್ ಮಾಡ್ಕೊಂಡು ನಾವು ಮಣಿನ ಹಾಕೋಬೇಕಾಗುತ್ತೆ. ಮಣಿ ಹಾಕೊಂಡ್ರೆ ನಮ್ಗೆ ಈ ತೋರಣ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಇವಾಗ ನೋಡಿ ನಾನು ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಹಾಕೋಬೇಕಂತ. ನೋಡಿ ಫಸ್ಟ್ ಸೆಂಟರ್ದು ತಗೊಳ್ತಾ ಇದ್ದೀನಿ ನಾನು. ನೋಡಿ ಫಸ್ಟ್ ಸೆಂಟರ್ದು ತಗೊಂಡು ನಾನು ನೋಡಿ ಇಷ್ಟುದ್ದ ವೈರ್ನ ನಾನು ಮೀಡಿಯಮ್ ಆಗಿ ವೈರ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ತುಂಬಾ ಲಾಂಗ್ ಆಗಿ ಇಷ್ಟುದ್ದ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲ ತುಂಬಾ ಚಿಕ್ಕದಾಗಿ ಇಷ್ಟಕ್ಕೆ ಬೇಕಾದ್ರೂ ಮಾಡ್ಕೋಬಹುದು. ಸೊ ನಾನೊಂದು ಇಷ್ಟುದ್ದ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದಿಷ್ಟುದ್ದ ವೈರ್ನ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ. ಇವಾಗ ಇದನ್ನ ಇಟ್ಕೋಬೇಕು. ಇದನ್ನ ಇಟ್ಕೊಂಡು ಹಿಂಗೆ ವಿ ಶೇಪಲ್ಲೇ ಬರಬೇಕು, ಸಮವಾಗಿ ಬರಬಾರ್ದು. ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬರಬೇಕು. ನೋಡಿ ಹೀಗೆ. ನೋಡಿ ಹೇಗೆ ಈ ರೀತಿ ಸ್ವಲ್ಪ ಕಮ್ಮಿ ನೋಡಿ, ಇದಿಟ್ಕೊಂಡ್ರೆ ಒಂಚೂರು ಕಡಿಮೆ ಬರಬೇಕು ಇಷ್ಟು. ಇದೇ ರೀತಿ ಈ ವೈರ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ವೈರ್ಗಳನ್ನ ಕಟ್ ಮಾಡ್ಕೋಬೇಕು. ಇದೇ ರೀತಿ ಈ ಕಡೆ ಸೈಡ್ ಇದು ಪೂರ್ತಿ ಇಲ್ಲೇನು ನಾವು ಡಿಸೈನ್ ಹಾಕೊಂಡಿದೀವಲ್ವಾ ವಿ ಶೇಪ್ ಅಲ್ಲಿ, ಅದಕ್ಕೆ ಪೂರ್ತಿಯಾಗಿ ನಾವು ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು. ಇವಾಗ ಮಣಿ ಯಾವ ರೀತಿ ಹಾಕೋಬೇಕಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ಇಲ್ಲಿ ಕ್ಯಾಂಡಲ್ ಹಚ್ಕೊಂಡಿದ್ದೀನಿ. ಫಸ್ಟ್ ನಾವ್ ಇಲ್ಲೇನ್ ಬೀಡ್ಸ್ ನ ತಗೊಂಡಿದ್ವಿ ಅಲ್ವಾ, 4 ಕಲರ್ ಬೀಡ್ಸ್ ನ ಇಟ್ಕೋಬೇಕು. ನೋಡಿ ರೆಡ್ ಕಲರಿಗೆ ನಾನು ಬ್ಲೂ ಕಲರ್ ಬೀಡ್ಸ್ ಹಾಕೊಳ್ತಾ ಇದ್ದೀನಿ, ಮತ್ತೆ ಇದು ಅಷ್ಟೇ ಬ್ಲೂ ಕಲರ್ ಹಾಕೊಳ್ತಾ ಇದ್ದೀನಿ. ಸೊ ನೀವು ಫಸ್ಟ್ ಈ ಫಸ್ಟ್ ಎರಡು ವೈರ್ನ ತಗೋಬೇಕು. ಫಸ್ಟ್ 2 ವೈರ್ನ ತಗೊಂಡು ಒಂದು ಮಣಿನ ಪೋಣಿಸ್ಕೊಂಡು ಅದರಲ್ಲಿ ಒಂದು ವೈರ್ನ ತಗೊಂಡು ಈಗ ಅದೇ ಶೇಪಿಂದು ಮಣಿ ಏನ್ ತಗೊಂಡಿದ್ವಲ್ವಾ ಇದನ್ನ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡು ನೋಡಿ 2 ತುದಿನ ಹೀಗೆ ಇಟ್ಕೊಂಡು ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು ಹೀಗೆ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡ್ಕೊಂಡು ಪ್ರೆಸ್ ಮಾಡಬೇಕು ನೋಡಿ. ಆವಾಗ ಇದು ಈ ರೀತಿ ಕುತ್ಕೊಳ್ಳುತ್ತೆ ನಮಗೆ. ಇನ್ನೊಂದು ತೋರಿಸ್ತೀನಿ ನೋಡಿ. ಸೊ ರೆಡ್ ಕಲರ್ ವೈರ್ಗೆ ನಾನು ಬ್ಲೂ ಕಲರ್ ಹಾಕ್ತಾ ಇದ್ದೀನಿ. ಕ್ರೀಮ್ ಕಲರ್ ವೈರ್ಗೆ ಪಿಂಕ್ ಮತ್ತೆ ರೆಡ್ ಕಲರ್ನ ಹಾಕೊಳ್ತೀನಿ. ಸೆಕೆಂಡ್ 2 ವೈರ್ನ ತೊಗೊಂಡಿದ್ದೀನಿ. ಸೆಕೆಂಡ್ 2 ವೈರ್ನ ತೊಗೊಂಡು ಒಂದು ಮಣಿ ಪೋಣಿಸ್ಕೊಂಡು ಅದರಲ್ಲಿ ಒಂದು ವೈರಿಗೆ ಈಗ ಅದೇ ಶೇಪಿನ ಬೀಡ್ಸ್ನ ಪೋಣಿಸ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ 2 ತುದಿನ ಹೇಗೆ ಇಟ್ಕೊಂಡು ಸ್ವಲ್ಪ ಮೆಲ್ಟ್ ಮಾಡಿ ಹೀಗೆ ಪ್ರೆಸ್ ಮಾಡ್ಕೋಬೇಕು ನೋಡಿ. ಅವಾಗ ನಮಗೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ, ಈ ರೀತಿ ಬರುತ್ತೆ. ಸೊ ಇದೇ ರೀತಿ ನಾವು ಈ ಎಲ್ಲಾ ವೈರ್ಗೂ ಹಾಕೋಬೇಕಾಗತ್ತೆ. ಸೊ ನೀವು ಲೈಟರ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ತುಂಬಾ ವೈರ್ ಇರೋದ್ರಿಂದ ನಾನು ಕ್ಯಾಂಡಲ್ ತಗೊಂಡಿದ್ದೀನಿ. ಸೊ ನೀವು ಬೇಕಾದ್ರೆ ಲೈಟರ್ ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ತುಂಬಾ ವೈರ್ ಇರೋದ್ರಿಂದ ಕ್ಯಾಂಡಲ್ ತಗೊಂಡಿದ್ದೀನಿ.
ನೋಡಿ ಈ ರೀತಿ ನಾವು ಹಾಕೋಬೇಕು. ಇವಾಗ ಇಲ್ಲೇನು ತೋರಿಸ್ಕೊಟ್ನಲ್ಲ ಇದೇ ರೀತಿ ಈ ಎಲ್ಲಾ ವೈರ್ಗಳಿಗೂ ಹಾಕೋಬೇಕು. ಇದಿಷ್ಟು ತೋರಣ ಏನು ನಾವು ತೋರಣ ಹಾಕೊಂಡಿದೀವಲ್ವಾ, ಇಷ್ಟು ವೈರ್ಗಳಿಗೂ ನಾವು ಇದೇ ರೀತಿ ಹಾಕೋಬೇಕು. ಇವಾಗ ನಾನು ಇಷ್ಟು ವೈರ್ಗಳಿಗೂ ಇದೇ ರೀತಿ ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ನಾವು ಈ ಬೀಡ್ಸ್ನ ಹಾಕೊಂಡ್ರೆ ನಮ್ಗೆ ಇದು ಕಂಪ್ಲೀಟ್ ಆಗುತ್ತೆ ತೋರಣ. ಸೊ ನಾನು ಎಲ್ಲ ವೈರ್ಗೂ ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇವಾಗ ನೋಡಿ ಇದನ್ನ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ತೋರಣ ನನಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಸೊ ನೋಡಿ ನಾನಿಲ್ಲಿ ಬೀಡ್ಸ್ಗಳನ್ನ ಈ ರೀತಿ ಹಾಕೊಂಡಿದ್ದೀನಿ. ನಾನು ಏನು ತೋರಿಸ್ಕೊಟ್ಟೆ ಅದೇ ರೀತಿ ಬೀಡ್ಸ್ ಹಾಕೊಂಡಿದ್ದೀನಿ. ನೋಡಿ ಪ್ರತಿಯೊಂದು ಲೈನಲ್ಲೂ ಬೀಡ್ಸ್ ಹಾಕೊಂಡ್ಮೇಲೆ ನಮಗೆ ಈ ರೀತಿ ಬರುತ್ತೆ. ನೋಡಿ ಪ್ರತಿ ಎರಡೆರಡು ವೈರ್ಗೆ ತೊಗೊಂಡು ನಾವು ಬೀಡ್ಸ್ನ ಹಾಕೋಬೇಕು. ನೋಡಿ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನಾನು ರೆಡ್ ಕಲರ್ಗೆ ಬ್ಲೂ ಕಲರು ಮಣಿನ ಹಾಕೊಂಡಿದ್ದೀನಿ, ಕ್ರೀಮ್ ಕಲರ್ಗೆ ಪಿಂಕ್ ಮತ್ತೆ ರೆಡ್ ಕಲರ್ ಮಣಿನ ಹಾಕೊಂಡಿದ್ದೀನಿ. ಸೊ ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೋಡಿ ಹೇಗೆ ಬರುತ್ತೆ. ಫೈನಲಿ ಫಿನಿಶ್ ಆದ್ಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ನೋಡಿ ತುಂಬಾ ಕ್ಯೂಟ್ ಆಗಿ ಬಂದಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ. ನೋಡಿ ಕಲರ್ ಕಾಂಬಿನೇಷನ್ ಅಷ್ಟೇ, ರೆಡ್ಡಿಗೆ ಕಾಂಬಿನೇಷನ್ ಆಗಿ ವೈಟ್ ಅಥವಾ ಕ್ರೀಮ್ ಕಲರ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ತುಂಬಾ ಸ್ಟಿಫ್ ಆಗಿ ಕೂಡ ಬಂದಿದೆ. ಇವಾಗ ಇಲ್ಲಿ ತುಂಬಾ ಉದ್ದ ವೈರ್ ಬಿಟ್ಟಿದೀವಿ. ಸೊ ನಾನು ಇಲ್ಲಿ ಒಂದಿಷ್ಟುದ್ದ ವೈರ್ನ ಬಿಡ್ತೀನಿ. ನೋಡಿ ಒಂದಿಷ್ಟುದ್ದ ವೈರ್ನ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ನೋಡಿ ಕ್ಯಾಂಡಲ್ ತಗೊಂಡು ಈ ವೈರ್ ಏನಿದೆಯಲ್ವಾ ಈ ವೈರ್ನ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ತೀನಿ. ಜಾಯಿಂಟ್ ಮಾಡಲ್ಲ, ಮೆಲ್ಟ್ ಮಾಡ್ಕೊತೀನಿ, ಇಲ್ಲ ಅಂದ್ರೆ ವೈರು ಬಂದ್ಬಿಡುತ್ತೆ, ಎಳೆ ಎಳೆ ಆಗಿ ಬಂದ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಎರಡು ತುದಿನ ಇಟ್ಕೊಂಡು ಒಂದು ನಾಟ್ ಹಾಕೊಳ್ತೀನಿ. ನೋಡಿ ಈ ರೀತಿ ಹೀಗೆ ನಾಟ್ ಹಾಕೊಳ್ತೀನಿ. ಸೊ ಈ ಕಡೆ ಸೈಡಲ್ಲಿ ಮತ್ತೆ ಈ ಕಡೆ ಸೈಡಲ್ಲಿ ಎಷ್ಟು ಲೆಂತಲ್ಲಿ ಬೇಕೋ ಅವರಷ್ಟು ಲೆಂತಲ್ಲಿ ನಾಟ್ ಹಾಕೊಂಡು, ನೀವು ಇದು ಕರೆಕ್ಟ್ ಆಗಿದೆ ತೋರಣ ಅಂದ್ರೆ ಈ ತುದಿಗೆ ನೀವು ನಾಟ್ ಹಾಕೊಂಡು ಇಲ್ಲಿಗೆ ನೀವು ಮಳೆಗೆ ಸಿಕ್ಸ್ಕೋಬಹುದು. ನೋಡಿ ಹೀಗೆ ಈ ರೀತಿ ನಾಟ್ ಹಾಕೊಂಡು ಇಲ್ಲಿಗೆ ನೀವು ಹೊಸಲಿಗೆ ಮಳೆ ಹೊಡೆದಿರ್ತೀರಲ್ಲ ಮಳೆಗೆ ಸಿಕ್ಸ್ಕೋಬಹುದು. ಈ ಕಡೆ ಸೈಡು ಇಲ್ಲಿಗೆ ಸಿಕ್ಸ್ಕೋಬಹುದು. ಇನ್ ಕೇಸ್ ಇದು ತುಂಬಾ ಲಾಂಗ್ ಆಯ್ತು ದೊಡ್ಡದಾಯ್ತು ಅಂತ ಅನ್ಸಿದ್ರೆ ನೀವು ಇಲ್ಲೇ ಚಿಕ್ಕದ್ ಮಾಡ್ಕೊಳ್ಬಹುದು. ನೋಡಿ ಇದಿದೆಯಲ್ವಾ ಇದನ್ನ ಪೂರ್ತಿ ಇಲ್ಲಿವರೆಗೂ ಹಾಕೋಬಹುದು. ಇಲ್ಲಿವರೆಗೂ ಹಾಕೊಂಡು ಮಳೆಗೆ ಸಿಕ್ಸ್ಕೋಬಹುದು. ಸೊ ನೋಡಿ ಫೈನಲಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಬರುತ್ತೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತೆ ಡಿಸೈನು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಕ್ಯೂಟ್ ಆಗಿ ಬಂದಿದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ತೋರಣ ಇದು. ಸೊ ನೋಡಿ ಮ್ಯಾಕ್ರಮ್ ವೈರ್ನ ಬಳಸ್ಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿರೋ ತೋರಣನ ಹಾಕ್ಬೋದು ಅಂತ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ಇದಕ್ಕೆ ಮುಂಚೆ ನಾನು ಮ್ಯಾಕ್ರಮ್ ವೇರ್ ನ ಯೂಸ್ ಮಾಡ್ಕೊಂಡು ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಬೇರೆ ಡಿಸೈನ್ ಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನು ಬೇಕಾದ್ರೂ ಹಾಕೋಬಹುದು. ಸೊ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ನಿಮ್ಮ ಒಂದು ಅಮೂಲ್ಯವಾದ ಕಮೆಂಟ್ಸು ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುತ್ತೆ, ಮುಂದೆ ಹೆಚ್ಚಿನ ವಿಡಿಯೋಗಳು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಕೊಡುತ್ತೆ. ನೀವು ಟ್ರೈ ಮಾಡಿದವರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ರೀತಿ ಹಾಕೊಂಡ್ರೆ. ಬಾಕ್ಲಿಗೆ ಈ ರೀತಿ ಹಾಕ್ದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಬ್ಬ ಹುಣ್ಣಿಮೆಗಳಲ್ಲಿ ಹಾಕಿದ್ರೆ ಇನ್ನೂ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಹಾಕಿದ್ದು ಅನ್ನೋ ಖುಷಿ ನಮಗೂ ಇರುತ್ತೆ, ಮತ್ತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮ್ಯಾಕ್ರಮ್ ವೈರ್ ನ ಯೂಸ್ ಮಾಡ್ಕೊಂಡು ತೋರಣನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.